ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್, ಕಾಳಿ ಮಾತೆಯಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ, ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಏನು ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾಗಿರುವಂತಹ ಕಾರ್ಡ್ಸ್ನ ಚಾಯ್ಸ್ ಮಾಡಿಕೊಳ್ಳಿ. ನಿಮಗೆ ಈಸಿ ಆಗಲಿ ಅಂತ ಇಲ್ಲಿ 2 ಥಿಂಗ್ಸಸ್ ಇಟ್ಟಿದ್ದೀನಿ, ಗಿಟಾರ್ ಮತ್ತು ಕೇಕ್. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. 2 ಬೇಕಿದ್ರೂ ನೀವು ಆಯ್ಕೆ ಮಾಡ್ಬೋದು. ಎಸ್, ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಇದನ್ನು ನೀವು ವಾಚ್ ಮಾಡ್ತೀರಾ ಈ ಒಂದು ರೀಡಿಂಗ್ನ, ಇದು ನಿಮಗೆ ಯಾವಾಗ ರೆಸಿನೇಟ್ ಆಗುತ್ತೆ. ಎಸ್, ನಂಬರ್ 1 ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಕಾಳಿ ಮಾತೆಯಿಂದ ನಿಮ್ಗೇನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಮೊದಲನೇದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಎಸ್, ನಂಬರ್ 1 ಯಾರು ಗಿಟಾರ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ರೀಡಿಂಗ್. ಮೊದಲೇದಾಗಿ ತುಂಬ ಯಾರಿಗೂ ಇಲ್ಲಿ ಅಳು ಬರ್ತಿದೆ. ತುಂಬ ದಿವಸದಿಂದ ನಿಮ್ಮ ಅಳುನ ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ, ಅಥವಾ ಪೇನ್ ಅನ್ನಿಸ್ತದೆ ಮನಸ್ಸಲ್ಲಿ. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನೀವು ನಂಬಿರೋ ದೈವನ ನೀವು ಪ್ರಶ್ನೆ ಮಾಡಿದ್ದೀರಾ, ಇನ್ನೆಷ್ಟು ನನಗೆ ಕಷ್ಟ ಕೊಡ್ತಿದೆಯಾ, ಇದನ್ನು ತಡೆಯೋ ಶಕ್ತಿ ನನಗಿಲ್ಲ ಅಂತ ನೀವು ಮನಸ್ಸಲ್ಲಿ ಫೀಲ್ ಮಾಡ್ತಿದ್ದೀರಾ, ಮನಸ್ಸಲ್ಲಿ ನೋವು ತಿಂತಿದ್ದೀರಾ. ನೀವು ಒಬ್ಬಂಟಿಯಾಗಿ ತುಂಬ ಫೇಸಸ್ ಮಾಡಿದ್ದೀರಾ ನಿಮ್ಮ ನೋವನ್ನು. ನಂಬರ್ 1 ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳಿಂದ, ನಿಮ್ಮ ಒಂದು ಸಂಕಟದಿಂದ ಹೊರಗಡೆ ಬರಲಿಕ್ಕೆ ಕಾಳಿ ಮಾತೆ ನಿಮ್ಮ ಲೈಫಿಗೆ ಒಂದು ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ಹೊಸ ವ್ಯಕ್ತಿಯಿಂದ ನಿಮಗೆ ಆ ದಾರಿ ಓಪನ್ ಆಗ್ತದೆ. ಏನು ಬ್ಲಾಕೇಜಸ್ ಇದೆ, ಆ ವ್ಯಕ್ತಿ ನಿಮಗೆ ಹೊಸ ದಾರಿನ ತೋರಿಸಿದ್ದಾರೆ, ಹೊಸ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಯಾರಾದರೂ ಸಂಬಡಿ, ಇಫ್ ಯು ಬಿಲೀವ್, ನಿಮಗೆ ನಿಮ್ಮ ಮನಸ್ಸಲ್ಲಿ ಆ ರೀತಿ ಅನ್ನಿಸ್ತಿರ್ಬೋದು ಕೆಲವರಿಗೆ, ಇನ್ನು ಕೆಲವರಿಗೆ ಇದ್ರ ಮೇಲೆ ನಂಬಿಕೆ ಇಲ್ಲದೆ ಇರಬಹುದು. ಬಟ್ ಇಲ್ಲಿ ನಿಮ್ಮ ಕೆಲಸಗಳ ಕಾರ್ಯಗಳು ಏನೂ ಆಗಬಾರ್ದು ಅಂತ ಕೆಲವರು ನಿಮ್ಮ ಹೆಸರಿನಲ್ಲಿ ಯಾವುದಾದ್ರೂ ಅವರ ಸುತ್ತ ಇರುವಂತಹ ದೇವಸ್ಥಾನ, ಹೆಣ್ಣು ದೇವರ ದೇವಸ್ಥಾನಕ್ಕೆ ಬೀಗ ಹಾಕಿರ್ಬಹುದು, ಲಾಕ್ ಮಾಡಿರ್ಬೋದು, ಕೀ ಲಾಕ್ ಆ ರೀತಿ ಮಾಡುವ ಪದ್ಧತಿ ಕೆಲವು ದೇವಸ್ಥಾನಗಳಲ್ಲಿ ನಾವು ನೋಡಿರ್ತೀವಿ. ಆ ರೀತಿ ನಿಮ್ಮ ಕೆಲಸಗಳು ಅಡೆತಡೆಗಳಾಗಬೇಕು, ವಿಘ್ನ ಆಗಬೇಕು, ಅದು ಕಾರ್ಯಸಿದ್ಧಿ ಆಗಬಾರ್ದು ಅಂತ ಸ್ವಲ್ಪ ನಿಮಗೆ ಕೆಲಸದಲ್ಲಿ ಅಡೆತಡೆ ಮಾಡಿದ್ದಾರೆ. ಅದನ್ನು ನೀವು ಲಾಕ್ನ ಓಪನ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ನಂಬರ್ 1 ನೀವೇನು ಪ್ರಾರ್ಥನೆ ಮಾಡಿದ್ದೀರಾ, ನೀವೊಂದು ಲೆಟರ್ ತಗೊಳ್ಳಿ, ಒಂದು ವೈಟ್ ಶೀಟ್ನ ತಗೊಳ್ಳಿ. ಆ ವೈಟ್ ಶೀಟಲ್ಲಿ ನೀವು ಮಡಿಯಿಂದ ಬೆಳಗಿನ ಜಾವ ಆಗಿರಬಹುದು ಅಥವಾ ಗೋಧೂಳಿ ಸಮಯದಲ್ಲಿ, ಯಾವುದೇ ರೀತಿ ಮಧ್ಯದಲ್ಲಿ ಬರೀಲಿಕ್ಕೆ ಹೋಗಬೇಡಿ. ಈ ಒಂದು ಸಮಯದಲ್ಲಿ ಮಾತ್ರ ಬರೀರಿ. ರಾಹುಕಾಲದಲ್ಲಿ ಬರೆಯೋದನ್ನು ಅವಾಯ್ಡ್ ಮಾಡಿ, ರಾಹುಕಾಲದಲ್ಲಿ ಬರೀಬೇಡಿ. ಯಾವುದಾದ್ರೂ ಒಂದು ಪೇಪರ್ನ ತಗೊಂಡು ನಿಮ್ಮ ಇಷ್ಟ ದೇವರ ಒಂದು ಹೆಸರನ್ನು ಬರೆದು, ಓಂ ಅಂತ ಬರೆದು, ಅಲ್ಲಿ ನಿಮಗೆ ಏನು ಪ್ರಾಬ್ಲಮ್, ಏನು ಕಷ್ಟ ಇದೆ, ನಿಮ್ಮ ಕಷ್ಟ ಬಗೆಹರಿಸಿ ಅಂತ ನೀವು ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆ ಮಾಡಿ ಬರೀರಿ. ಬರೆದು ಯಾರು ನಿಮಗೆ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ ಅವರ ಹೆಸರನ್ನು ಆ ಒಂದು ಶೀಟ್ನಲ್ಲಿ ಬರೆದು, ಆ ಪೇಪರ್ನ ಮಡಚಿ ಫೋಲ್ಡ್ ಮಾಡಿ, ಅದಕ್ಕೆ 3 ಸತಿ ಟೈ ಮಾಡಿ, 3 ಸತಿ ಟೈ ಮಾಡಿ ಅರ್ಶಿಣದ ದಾರದಲ್ಲಿ ಟೈ ಮಾಡಬೇಕು. ಅರ್ಶಿಣದ ದಾರ ಮಾಡಿಕೊಂಡು ಅರ್ಶಿಣದ ದಾರದಲ್ಲಿ ಅದನ್ನು ಟೈ ಮಾಡಿ ನೀವು ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಟಿರಿ. ನೀವೇನು ಬರೆದಿದ್ದೀರಾ ಅದು ನಿಮ್ಮ ಮನೆಯಲ್ಲಿಟ್ಟು, ನೀವು ಇಷ್ಟಪಟ್ಟಿರೋ ದೇವಸ್ಥಾನಕ್ಕೆ, ಯಾವುದಾದ್ರೂ ನಿಮ್ಮ ಸುತ್ತಮುತ್ತ ಇರುವಂತಹ ದುರ್ಗಮ್ಮ, ಚಾಮುಂಡೇಶ್ವರಿ, ಚೌಡೇಶ್ವರಿ, ಕಾಳಿ ಮಾತೆ, ಮಹಾಲಕ್ಷ್ಮಿ, ಯಾವುದಾದ್ರೂ ದೇವಸ್ಥಾನಕ್ಕೆ, ಅಲ್ಲಿ ತ್ರಿಶೂಲ ಇರುತ್ತಲ್ಲ, ಆ ತ್ರಿಶೂಲಕ್ಕಾದರೂ ಕಟ್ಟಿ, ಅಥವಾ ಅಲ್ಲಿ ಯಾವುದಾದ್ರೂ ಮರ ಇದ್ದರೆ ಆ ಮರಕ್ಕಾದರೂ ಅದನ್ನು ಕಟ್ಟಿ. ಸೊ ನಿಮ್ಮ ಪ್ರಾಬ್ಲಮ್ಸ್ ಬೇಗ ಸಾಲ್ವ್ ಆಗಲಿ ಅಂತ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಗಳು ಬೇಗ ಬಗೆಹರಿದು
ಯಾರು ನಮಗೆ ಏನು ಕೆಡಕನ್ನು ಮಾಡಿದ್ದಾರೆ ಅದನ್ನು ನೀನೇ ನೋಡ್ಕೊ ಅಂತ ದೇವರ ಪಾದಕ್ಕೆ ಅರ್ಪಿಸಿ ಖಂಡಿತ ಆ ಒಂದು ಲೆಟರ್ನ ನೀವು ಟೈ ಮಾಡಿ ಬನ್ನಿ. ನೀವು ಟೈ ಮಾಡಿ ಬರಬೇಕಿದ್ರೆ ಪ್ರಾರ್ಥನೆ ಎಲ್ಲ ಮಾಡಾದ್ಮೇಲೆ ಅದನ್ನು ಟೈ ಮಾಡಿ, ಅಥವಾ ಗರ್ಭಗುಡಿ ಹೋಗೋ ಮುಂಚೆ ಅದನ್ನು ಟೈ ಮಾಡಿ, ಮತ್ತು ಅದನ್ನು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಈಚೆ ಮತ್ತೆ ಹಿಂತಿರುಗದೆ ನೀವು ನಿಮ್ಮ ಮನೆಗೆ ಬನ್ನಿ. ಮತ್ತೆ ಹಿಂತಿರುಗಬೇಡಿ. ನೀವು ಅದನ್ನು ಏನಾದರೂ ಟೈ ಮಾಡಿರೋದನ್ನು ನೋಡೋದಾಗಲಿ ಮಾಡಬೇಡಿ. ಮತ್ತೆ ಅದನ್ನು ಮುಟ್ಟಿ ನಮಸ್ಕಾರ ಮಾಡಬೇಡಿ. ಟೈ ಮಾಡಿದ್ಮೇಲೆ ಅದನ್ನು ಹಿಂತಿರುಗಿ ನೋಡದೆ ನಿಮ್ಮ ಮನೆಗೆ ನೀವು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ, ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟಾರ್ಥ ಹಾಗೂ ಯಾರು ನಿಮಗೆ ಸಮಸ್ಯೆನ ಮಾಡಿದ್ದಾರೆ ಖಂಡಿತ ಆ ದೇವಿ ಅದನ್ನು ಬಗೆಹರಿಸ್ತಾರೆ. ಎಸ್, ಲೆಟ್ಸ್ ಕಾರ್ಡ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ನಂಗೆ ಗೊತ್ತಿಲ್ಲ ಇವಾಗ ಈ ಒಂದು ಮೆಸೇಜಸ್ ಯಾರಿಗೆ ಇಂಪಾರ್ಟೆಂಟ್ ಇದೆ, ಯಾರಿಗಿದು ಪ್ರಾಬ್ಲಮ್ ಆಗ್ತಿದೆ ನಿಮ್ಮ ಶತ್ರುಗಳಿಂದ, ಖಂಡಿತ ಇದು ಅವರಿಗೆ ತಲುಪಲಿ. ಎಸ್, ಈ ಹಿಂದೆ ನಿಮ್ಮ ನೀವು ಟ್ರಾವೆಲ್ ಮಾಡಬೇಕಿದ್ರು ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲೂ ಏನಾದರೂ ಸಮಥಿಂಗ್ ನಿಮಗೆ ಇಂಜುರೀಸ್ ಅಥವಾ ಏಟುಗಳಾಗಿದ್ದರೆ, ಆ ಏಟಿಂದ ನಿಮ್ಮ ಮನಸ್ಸಿಗೆ ನೋವಾಗಿ, ನಿಮ್ಮ ದೇಹಕ್ಕೆ ನೋವಾಗಿ, ಅದರಿಂದ ನಿಮಗೆ ಸಮಸ್ಯೆಗಳಾಗಿದ್ದರೆ, ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆಗಳಾಗಿ ಅದಿನ್ನೂ ಚಿಕಿತ್ಸೆ ಪಡೆದುಕೋತಿದ್ದೀರಾ, ಇನ್ನೂ ವಾಸಿ ಆಗಿಲ್ಲ ಗಾಯಗಳು ಅಂತ ನೀವು ಬೇಸರದಲ್ಲಿದ್ದರೆ, ಖಂಡಿತ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಆರೋಗ್ಯ ಚೇತರಿಕೆ ಆಗ್ತಿದೆ. ನಿಮಗೆ ಆಗಿರೋ ಇಂಜುರೀಸ್ ಏನಾದರೂ ಪ್ರಾಬ್ಲಮ್ ಆಗ್ತಿದೆ, ಪೇಯ್ನ್ ಅನ್ನಿಸ್ತಿದೆ, ಯಾವುದು ಜಾಗದಲ್ಲಿ ನಿಮಗೆ ಏಟಾಗಿದೆ ಅಲ್ಲಿ ನಿಮ್ಗೆ ಪೇಯ್ನ್ ಅನ್ನಿಸ್ತಿದೆ, ಖಂಡಿತ ಅದರಿಂದ ನೀವು ಕ್ಯೂರ್ ಆಗ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಹಾಗೆ ಇನ್ನಷ್ಟು ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನ ನೀವು ಗಮನ ಹರಿಸ್ಬೇಕಾಗಿದೆ. ಈ ಒಂದು ವಿಚಾರ ನಿಮಗೆ ತಾಯಿ ಆಗಲೇ ನಿಮಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಕನಸಿನಲ್ಲಿ, ಅಥವಾ ಯಾರಾದರೂ ನಿಮ್ಮ ಜೊತೆ ಮಾತಾಡಬೇಕಿದ್ರೆ ಅವರ ಬಾಯಲ್ಲಾಗಿರ್ಬೋದು, ಏನಾದರೂ ನಿಮಗೆ ನುಡಿಗಳನ್ನು ಹೇಳಿರ್ಬೋದು, ಅದನ್ನು ನೀವು ಮರ್ತಿರಬಹುದು. ಸೊ ದೇವರಿಗೆ ಏನಾದರೂ ನೀವು ಆರೈಕೆ ಮಾಡ್ಕೊಂಡಿದ್ರೆ, ಅದು ತುಂಬ ವರ್ಷಗಳಿಂದ ನೀವು ಆರೈಕೆ ತೀರಿಸದೆ ಮರ್ತಿದ್ರೆ, ಅಥವಾ ಮರಿದೆ ಅದಕ್ಕೆ ಒಂದು ಸಮಯಕ್ಕೋಸ್ಕರ ನೀವು ಕಾಯ್ತಿದ್ರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಆಯ್ಕೆಯನ್ನು ತಾಯಿಗೆ ಒಪ್ಪಿಸ್ತಿದ್ದೀರಾ. ಎಸ್, ನಂಬರ್ 1, ಯಾಕೋ ಇತ್ತೀಚೆಗೆ ನಿಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲೂ ಬೇರೆ ಅನ್ನಿಸ್ತಿದೆ, ಕೋಪ ಬರ್ತಿದೆ, ಸಡನ್ನಾಗಿ ಆವೇಶ ಇದೆ, ಕೋಪ ಇದೆ, ಏನು ಮಾತಾಡ್ತಿದ್ದೀನಿ, ಮಾತಾಡಿದ್ಮೇಲೆ ಯಾಕೆ ಹಿಂಗೆ ಮಾತಾಡಿದೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿದೆ. ಸಣ್ಣ ಪುಟ್ಟ ವಿಚಾರಕ್ಕೂ ಮೂಡ್ ಸ್ವಿಂಗ್ಸ್ ಇದೆ, ಕೋಪ ಇದೆ, ಜಗಳಗಳಿದೆ. ಅದಾದಮೇಲೆ ಮತ್ತೆ ನೀವು ಹೋಗಿ ನಿಮ್ಮ ಪಾರ್ಟ್ನರ್ ಹತ್ರ ಸಾರಿ ಕೇಳ್ತಿದ್ದೀರಾ. ಆ ಒಂದು ಸಮಯದಲ್ಲಿ ನಿಮಗೆ ಏನಾಗ್ತಿದೆ ಗೊತ್ತಿಲ್ಲ, ನಿಮ್ಮ ದೇಹ ಶಿವರಿಂಗ್ ಆಗ್ತಿದೆ, ಬಿಸಿ ಅನ್ನಿಸ್ತಿದೆ. ನೀವು ಕೋಪದಿಂದ ಮಾತಾಡಬೇಕಿದ್ರೆ ಒಂದು ರೀತಿ ತುಂಬಾ ಸ್ಟ್ರೆಸ್ ತಗೋತಿದ್ದೀರಾ. ಈ ಎಲ್ಲ ಟೆನ್ಷನಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಈ ಹಿಂದೆ ಯಾವುದಾದ್ರೂ ನೀವು ಸ್ಥಳಕ್ಕೆ ಹೋಗಿದ್ರೆ, ಆ ಒಂದು ಸ್ಥಳದಲ್ಲಿ ಯಾವುದಾದ್ರೂ ನೆಗೆಟಿವಿಟಿ ಏನಾದರೂ ಮಾಡಿರೋದನ್ನು ನೀವು ದಾಟಿರಬಹುದು. ಆ ಒಂದು ದಾಟಿರೋದ್ರಿಂದ ನಿಮಗೆ ಸ್ವಲ್ಪ ಆ ಒಂದು ದೃಷ್ಟಿ ನಿಮಗೆ ಆಗಿರಬಹುದು. ನಂಬರ್ 1, ಅದರಿಂದ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೆ ತುಂಬ ಕೋಪ ಬರ್ತಿದೆ, ಮೂಡ್ ಸ್ವಿಂಗ್ಸ್ ಆಗ್ತಿದೆ. ಆಗ ನೀವು ಅದನ್ನು ಕ್ಲೆನ್ಸ್ ಕೂಡ ಮಾಡ್ಕೊಂಡಿದ್ದೀರಾ. ನಂಬರ್ 1, ಎಸ್, ನಿಮ್ಗೆ ಯಾರಾದರೂ ಹೇಳಿರ್ಬೋದು, ಯಾವುದಾದ್ರೂ ದೃಷ್ಟಿ ದಾಟಿದ್ರು ಈ ರೀತಿ ನಿಮಗೆ ಸಮಸ್ಯೆಗಳಾಗ್ತಿರ್ಬೋದು. ಸೊ ನಿಮ್ಮ ವಾಹನಕ್ಕೂ ಕೂಡ ಏನಾದರೂ ನೀವು ಯಾವ್ದಾದ್ರು ದಾರಿಯಲ್ಲಿ ಹೋಗಬೇಕಿದ್ರು ನಿಂಬೆಹಣ್ಣು ಆ ಥರ ಏನಾದರೂ ಸಮಥಿಂಗ್ ಹಾಕಿರ್ತಾರೆ, ಅದನ್ನು ನೀವು ನಿಮ್ಮ ಗಾಡಿ ಮೇಲೆ ಹತ್ತಿಸಿರ್ಬಹುದು. ನಿಮ್ಮ ಗಾಡಿನೂ ಕ್ಲೆನ್ಸ್ ಮಾಡಿ, ಹಾಗೆ ನೀವು ಕೂಡ ಕ್ಲೆನ್ಸ್ ಮಾಡ್ಕೊಳ್ಳಿ. ಎಸ್, ಮುಂದಿನ ದಿನಗಳಲ್ಲಿ ನೀವು ಇನ್ನಷ್ಟು ಹೊಸ ಸ್ಥಳಗಳ ಭೇಟಿ ಕೊಡ್ತಿದ್ದೀರಾ. ಆ ಒಂದು ಸ್ಥಳದ ಪುಣ್ಯಕ್ಷೇತ್ರ ಸ್ಥಳಕ್ಕೆ ನೀವೇನು ಹೋಗ್ತಿದ್ದೀರಾ, ಅಲ್ಲಿ ನಿಮಗೆ ಸಾಕಷ್ಟು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುವಂಥ ದಾರಿ ನಿಮಗೆ ಸಿಗ್ತಿದೆ. ಯಾರಾದರೂ ನಿಮಗೆ ಮಾತಾಡಿ ಹೇಳ್ತಿರ್ಬೋದು, ಅಥವಾ ಯಾವುದಾದ್ರೂ ಗುರುಗಳು ನಿಮಗೆ ಸಾಂತ್ವನದ ಮಾತನ್ನು ಹೇಳ್ತಿರ್ಬೋದು.
ಹಾಗೆ ಯಾರ ಮೇಲೆ ನೀವು ನಂಬಿಕೆ ಇಟ್ಟಿದ್ರಿ ಆ ನಂಬಿಕೆಗೆ ಆ ವ್ಯಕ್ತಿಗಳು ಮೋಸ ಮಾಡಿ ಹೋಗಿದ್ದಾರೆ. ಹಾಗೂ ಆ ವ್ಯಕ್ತಿಗಳಿಂದ ನಿಮಗೆ ಬಹಳಷ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಿದೆ. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬಂದ ಮೇಲಿಂದ, ನೀವು ಅವ್ರನ್ನ ಟ್ರಸ್ಟ್ ಮಾಡಿದ ಮೇಲಿಂದ, ಹಾಗೆ ನಿಮ್ಮಿಂದ ಅವರು ಸಹಾಯ ಪಡೆದುಕೊಂಡ ಮೇಲಿಂದ ಬೆನ್ನಿಂದ ಚೂರಿ ಹಾಕೋದಂತೂ ಅವ್ರು ನಿಲ್ಲಿಸಿಲ್ಲ. ನಂಬರ್ 1, ನೀವು ಯಾರನ್ನು ತುಂಬ ನಂಬಿಕೆ ಇಟ್ಟು ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು, ಪ್ರತಿಯೊಂದು ನಿಮ್ಮ ಇಷ್ಟಾರ್ಥವನ್ನು, ನಿಮ್ಮ ಪ್ರತಿಯೊಂದು ಎಲ್ಲ ಶೇರ್ ಮಾಡ್ಕೊತಿದ್ದೀರಾ, ಖಂಡಿತ ಆ ವ್ಯಕ್ತಿಯಿಂದ ನಿಮಗೆ ಮನಸ್ಸಿಗೆ ನೋವಾಗಿದೆ. ಸೊ ಈ ಒಂದು ಮೆಸೇಜ್ ನಿಮಗೆ ಈ ಹಿಂದೆ ಕೂಡ ಸಿಕ್ಕಿದೆ, ಬಟ್ ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ದೆ ಮುಂದೆ ಮೂವ್ ಆಗ್ತಿದ್ದೀರಾ. ಆ ವ್ಯಕ್ತಿನ ತುಂಬ ಟ್ರಸ್ಟ್ ಮಾಡ್ತಿದ್ದೀರಾ. ಖಂಡಿತ ಈ ವ್ಯಕ್ತಿ ನಿಮ್ಮ ಲೈಫಿಗೆ, ನಿಮ್ಮ ದಾಂಪತ್ಯ ಜೀವನಕ್ಕಾಗಿರಬಹುದು, ನಿಮ್ಮ ಒಂದು ಪ್ರೀತಿ ಜೀವನದಲ್ಲಾಗಿರಬಹುದು, ನಿಮ್ಮ ಕುಟುಂಬದ ಜೀವನದಲ್ಲಾಗಿರಬಹುದು, ಈ ವ್ಯಕ್ತಿ ನಿಮಗೆ ಇಂಪಾರ್ಟೆಂಟಾ ಅಥವಾ ನಿಮಗೆ ನಿಮ್ಮ ನೆಮ್ಮದಿ ಇಂಪಾರ್ಟೆಂಟಾ? ಈ ವ್ಯಕ್ತಿಯಿಂದ ನೀವು ದೂರ ಇದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸತ್ಯಗಳು ಹೊರಗಡೆ ಬರ್ತಿದೆ. ನಂಬರ್ 1, ಎಸ್, ಈಗ ಆಲ್ರೆಡಿ ನಿಮಗೇನು ನೋವಾಗಿದೆ ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ, ಆ ವ್ಯಕ್ತಿ ಈ ಒಂದು ನಿಮ್ಮ ಒಂದು ಮನಸ್ಸಿಗೆ, ದೇಹಕ್ಕೆ ಏನು ತೊಂದರೆ ಆಗಿದೆ, ನೋವಾಗಿದೆ, ಈ ವ್ಯಕ್ತಿ ನಿಮಗೆ ಹೆಚ್ಚಿನ ಸಮಸ್ಯೆಗಳನ್ನ ಹಿಂದೆ ಮಾಡ್ತಿದ್ದಾರೆ. ಅವರನ್ನು ಅವಾಯ್ಡ್ ಮಾಡಿ. ಎಸ್, ಯಾರನ್ನು ನಿಮ್ಮಿಂದ ದೂರ ಇಡಬೇಕು, ಯಾರಿಗೆ ನಿಮ್ಮ ಕೊಟ್ಟಿರುವಂತಹ ಹೊಡೆತ ಆ ವ್ಯಕ್ತಿಗೆ ಬೀಳ್ದಾಗ ಗೊತ್ತಾಗುತ್ತೆ. ಅದು ತಾಯಿಗೆ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ. ನಿಮ್ಗೇನು ಪೇನ್ ಆಗಿದೆ, ನಿಮ್ಗೇನು ನೋವಾಗಿದೆ, ಅದನ್ನು ಯಾರು ಕೊಡಬೇಕು, ಅವರೇ ಕೊಡಬೇಕು. ನೀವು ನಂಬಿರುವಂಥ ದೈವಶಕ್ತಿ ಕಾಳಿ ಮಾತೆ ಆ ಒಂದು ಪೇನ್ ಏನಾಗುತ್ತೆ ಅನ್ನೋದನ್ನು ಅವರೇ ಕೊಡ್ತಿದ್ದಾರೆ. ಎಸ್, ಸ್ವಲ್ಪ ದಿವಸಗಳಿಂದ ಮನಸ್ಸಿಗೆ ಬಹಳ ಒತ್ತಡ ಮಾಡ್ಕೋತಿದ್ದೀರಾ. ಮನಸ್ಸಲ್ಲಿ ಯಾವುದನ್ನು ಸರಿಯಾಗಿ ಏನು ಮಾಡಬೇಕು, ಯಾವುದನ್ನು ಕೆಲಸ ಮಾಡಬೇಕು, ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಟೆನ್ಷನ್ ಇದೆ, ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬ ಬೇಗ ಕೋಪ ಇದೆ, ಮತ್ತು ಬೇಗ ಟೆನ್ಷನ್ ಮಾಡ್ಕೋತಿದ್ದೀರಾ. ಈಗ ಹೇಳಿದ ಮಾತುಗಳು ಮುಂದೆ ಮರೆತೇ ಹೋಗ್ತಿದೆ. ಹೆಚ್ಚು ಮದುವು ಕೂಡ ಆಗಿದೆ. ನಂಬರ್ 1, ಕೆಲವರಿಗಿಲ್ಲಿ ತುಂಬ ಟೆನ್ಷನ್ ಇದೆ. ಆ ಟೆನ್ಷನ್ನಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ನಿಮಗೆ ತಾಗಿರುವ ನೆಗೆಟಿವಿಟೀಸ್ನ, ನಿಮಗೆ ಆಗಿರುವಂತಹ ದೃಷ್ಟಿನ ನೀವು ಕಾಳಿ ಮಾತೆ ನಿಮ್ಮಿಂದ ದೂರ, ಆ ನೆಗೆಟಿವಿಟಿನ ದೂರ ಮಾಡ್ತಿದ್ದಾರೆ. ಎಸ್, ಹೊಸ ಸಂಬಂಧಗಳು, ಹೊಸ ಸ್ನೇಹಗಳು ನಿಮ್ಮ ಲೈಫಿಗೆ ಬರ್ತಿದೆ. ನಂಬರ್ 1, ಎಸ್, ಯಾರನ್ನ ನೀವು ಭೇಟಿ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ, ಆ ವ್ಯಕ್ತಿಗಳಿಂದ ನಿಮಗೆ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗ್ತಿದೆ, ನಿಮ್ಮಿಂದ ಆ ವ್ಯಕ್ತಿಗೂ ಕೂಡ ಒಳ್ಳೆಯದಾಗ್ತಿದೆ. ಕೆಲವು ವಿಚಾರಗಳಲ್ಲಿ ಮುಂದಿನ ದಿನಗಳಲ್ಲಿ ಹಾಗೂ ಎಂದೇ ಯಾರಿಗಾದರೂ ನೀವೇನಾದರೂ ಪ್ರಾಮಿಸ್ ಮಾಡ್ತಿದ್ರೆ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಯಾರಿಗಾದರೂ ಶ್ಯೂರಿಟಿ ಹಾಕೋದಾಗಿರ್ಬಹುದು, ಹಣನ ಕೊಡೋದಾಗಿರಬಹುದು, ಅವರು ತುಂಬ ನಿಮಗೆ ಆತ್ಮೀಯರೇ ಆಗಿರಬಹುದು. ಈ ವಿಚಾರಗಳಲ್ಲಿ ಎಡುವಂಥ ಸಾಧ್ಯತೆ ಇದೆ. ಅದಕ್ಕೆ ನೀವು ತುಂಬ ಪಶ್ಚಾತ್ತಾಪ ಕೂಡ ಪಡಬೇಕಾಗುತ್ತೆ. ಖಂಡಿತ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ನಂಬರ್ 1, ಎಸ್, ಯಾವುದಾದ್ರೂ ದೇವಸ್ಥಾನಕ್ಕೆ ಏನಾದರೂ ನೀವು ದೇವರಿಗೆ ಪೂಜೆಗೆ ಸಾಮಗ್ರಿಗಳಿಗೆ ಸಂಬಂಧಪಟ್ಟಾಗೆ ಮಂಗಳಾರತಿ ತಟ್ಟೆ ಆಗಿರಬಹುದು, ತ್ರಿಶೂಲ ಆಗಿರಬಹುದು, ಗಂಟೆಗಳಾಗಿರಬಹುದು, ದೇವಸ್ಥಾನಕ್ಕೆ ಬಳಸುವಂತಹ ಪದಾರ್ಥಗಳನ್ನ ಏನಾದರೂ ನೀವು ಅರಿಕೆ ಮಾಡ್ಕೊಂಡಿದ್ರೆ ಕೊಡ್ತೀನಿ ಅಂತ, ಆ ಒಂದು ವಸ್ತುಗಳನ್ನ ಅಥವಾ ಆ ಒಂದು ಅರಿಕೆನ ನೀವು ಮರ್ತಿದ್ರೆ ತಾಯಿ ನಿಮಗೆ ಗೋಚರ ಮಾಡ್ತಿದ್ದಾರೆ. ನಂಬರ್ 1, ಎಸ್, ಯಾರು ನಿಮ್ಮನ್ನು ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ, ತಾಯಿ ಅವ್ರಿಗೆ ಯಾವುದನ್ನು ಕೊಡಬೇಕು ಅವರ ಲೈಫಿಗೆ ಖಂಡಿತ ಅದನ್ನು ಕೊಡ್ತಿದ್ದಾರೆ. ಮತ್ತು ಅವ್ರಿಗೆ ನಿಮ್ಮ ಲೈಫಿಗೆ ಹಿಂತಿರುಗದೇ ಇರೋ ರೀತಿ ತಾಯಿ ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ಹಾಗೆ ನೀವೇನು ಕಣ್ಣೀರು ಹಾಕ್ತಿದ್ದೀರಾ ಅದು ತಾಯಿಗೆ ಕೇಳಿಸಿದೆ, ನಿಮ್ಮ ಕೂಗು ತಾಯಿಗೆ ಕೇಳಿಸಿದೆ. ಹಾಗೆ ಯಾವುದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಹರಕೆ ಮಾಡ್ಕೊಂಡಿದ್ದೀರಾ, ವ್ರತ ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಇಷ್ಟಾರ್ಥ ಶೀಘ್ರದಲ್ಲೇ ಈಡೇರ್ತಿದೆ. ಅದಕ್ಕೆ ಆದ ಸಮಯಗಳನ್ನ ತಾಯಿ ಕಾಯ್ತಿದ್ದಾರೆ, ಆ ಸಮಯಕ್ಕಾಗಿ ಕಾಯ್ತಿದ್ದಾರೆ. ಆ ಸಮಯ ನಿಮಗೆ ಬಂದ ತಕ್ಷಣ ನಿಮಗೆ ಅದು ತುಂಬ ಆನಂದ ಅನ್ನಿಸ್ತಿದೆ, ತುಂಬ ಹ್ಯಾಪಿನೆಸ್ ಸಿಗ್ತದೆ. ಅದನ್ನು ಯಾರೇ ತಡೀಲಿಕ್ಕೂ ಸಾಧ್ಯ ಇಲ್ಲ. ಎಸ್, ನಂಬರ್ 1, ಯಾರಲ್ಲಿ ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಜಾಬಲ್ಲಿ ಕೂಡ ಸಮಸ್ಯೆಗಳಾಗ್ತದೆ. ಆ ಸಮಸ್ಯೆಯಿಂದ ಹಾಗೂ ಅಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮ ಮೇಲೆ ದೃಷ್ಟಿಗಳನ್ನ ಇಟ್ಟಿದ್ದಾರೆ. ನಿಮ್ಮ ಒಂದು ಡೆಡಿಕೇಶನ್ ಏನಿದೆ, ನಿಮ್ಮ ಕೆಲಸದಲ್ಲಿ ಏನು ನೀವು ಹೆಚ್ಚಿನ ಶ್ರಮ ವಹಿಸ್ತಿದ್ದೀರಾ, ನಿಮ್ಮ
ಕೆಲಸದಲ್ಲಿ ನಿಮ್ಮದೇ ಹೆಚ್ಚಿನ ಒಂದು ಎಲ್ಲರ ಕಣ್ಣು ದೃಷ್ಟಿ ಇದೆ. ನೀವು ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀರಾ. ಖಂಡಿತ ಮುಂದಿನ ದಿನಗಳು ಹಾಗೂ ಸದ್ಯದ ಪರಿಸ್ಥಿತಿಯಲ್ಲಿ ಏನು ದೃಷ್ಟಿ ಇದೆ ಅದನ್ನು ತಾಯಿ ನಿವಾರಣೆ ಮಾಡ್ತಿದ್ದಾರೆ. ಎಸ್, ನೀವು ಆರಾಧಿಸುವಂತಹ ದೇವರನ್ನ ಕೆಲವರಿಗಿದು ಯಾರಿಗೆ ರೆಸನೇಟ್ ಆಗುತ್ತೆ ಅದನ್ನು ಬಂಧಿಸಿರಬಹುದು, ಆ ದೃಷ್ಟಿ ಕಮ್ಮಿ ಆಗಿರಬಹುದು. ಈ ರೀತಿ ಮಾಡುವಂತಹ ಕಟಕರು ಇರ್ತಾರೆ. ಎಸ್, ಸೊ ಆ ದೃಷ್ಟಿಯಿಂದ ಆ ಒಂದು ದೃಷ್ಟಿ ಏನು ಬ್ಲಾಕೇಜಸ್ ಆಗಿದೆ ಅದನ್ನು ನೀವು ರಿಮೂವ್ ಮಾಡ್ತಿದ್ದೀರಾ. ನೀವೇ ನಿಮ್ಮ ಕೈಯಾರೆ ನೀವು ರಿಮೂವ್ ಮಾಡ್ತಿದ್ದೀರಾ. ನೀವು ದೇವರಿಗೆ ಏನು ಪ್ರಾರ್ಥನೆ ಮಾಡ್ತಿದ್ದೀರಾ, ದೇವರಿಗೆ ಏನು ಸಂಕಲ್ಪ ಮಾಡ್ತಿದ್ದೀರಾ, ದೇವರಿಗೆ ಏನು ಪೂಜೆ ಮಾಡ್ತಿದ್ದೀರಾ, ಮೆಡಿಟೇಷನ್ ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಒಂದು ರಕ್ಷಣೆ ತಾಯಿ ನಿಮ್ಮನ್ನು ಕಾಪಾಡ್ತಿದ್ದಾರೆ. ಯಾರದನ್ನು ತಡೆ ಹಾಕಿದ್ದಾರೆ ಆ ತಡೆಯಿಂದ ತಾಯಿ ಹೊರಗಡೆ ಬರ್ತಿದ್ದಾರೆ. ಪಾಲ್ ನಂಬರ್ 1. ಎಸ್, ಹಾಗೆ ಮುಂದಿನ ಬರುವ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಒಂದು ಹೊಸ ಆರಂಭ ಶುರುವಾಗ್ತಿದೆ. ಅದು ನಿಮಗೆ ನೀವು ನಿರೀಕ್ಷಿಸಿಲ್ಲ ಅದಕ್ಕಿಂತ ಹೆಚ್ಚಿನ ಮಟ್ಟದ ಅವಕಾಶಗಳು ನಿಮ್ಮ ಲೈಫಲ್ಲಿ ಸಿಗ್ತಿದೆ. ಪಾಲ್ ನಂಬರ್ 1. ಎಸ್, ನೀವು ಹಾಕಿರುವಂಥ ವಸ್ತುಗಳು ಏನಾದರೂ ಡ್ಯಾಮೇಜಸ್ ಆಗಿದ್ರೆ ಅದರಿಂದ ಸ್ವಲ್ಪ ಬೇಸರ ಆಗಿದೆ, ನೀವು ಇಷ್ಟಪಟ್ಟು ತೊಗೊಂಡಿರೋ ವಸ್ತುಗಳು ಡ್ಯಾಮೇಜ್ ಆಗಿದೆ ಅಂತ ನೀವು ಬೇಸರಗೊಂಡಿದ್ರೆ, ಅದನ್ನು ಎಲ್ಲರೂ ಎತ್ತಿಟ್ಟಿದ್ರೆ ಖಂಡಿತ ಮತ್ತೆ ಅದನ್ನು ನೀವು ಧರಿಸ್ತಿದ್ದೀರಾ. ಎಸ್, ಹಾಗೆ ಏನಾದರೂ ರುದ್ರಾಕ್ಷಿ ಆಗಿರ್ಬೋದು, ಇಂಪಾರ್ಟೆಂಟ್ ಚೈನ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಅದು ನಿಮ್ಗೆ ಇಂಪಾರ್ಟೆಂಟ್ ಇದೆ, ಅದು ಕಟ್ಟಾಗೋಗಿದೆ ಅಥವಾ ಅದೆಲ್ಲಾದರೂ ಹಾಳಾಗಿದೆ, ನಿಮ್ಮ ಮನೆಯಲ್ಲಿ ಎಲ್ಲೋ ಕಳೆದೋಗಿದೆ, ಸಿಕ್ಕಿಲ್ಲ ಅಂದರೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತದೆ. ನಂಬರ್ 1. ಎಸ್, ನೀವು ಸಾಕಿರೋ ಪ್ರಾಣಿ ನಿಮ್ಮ ಮನೆಯಲ್ಲಿ ತುಂಬ ಪ್ರೊಟೆಕ್ಟ್ ಮಾಡ್ತಿದೆ. ಅದು ಯಾವುದಾದ್ರೂ ನೀವು ವಿಚಾರಗಳನ್ನ ಮಾತಾಡ್ತಿರ್ಬೇಕಾದ್ರೆ ಹೆಚ್ಚು ಲೌಡಾಗಿ ಬೊಗಳೋದು ಅಥವಾ ಕಿರುಚೋದು ಮಾಡುತ್ತೆ. ಸೊ ನಿಮ್ಮ ಸುತ್ತ ಇರುವ ನೆಗೆಟಿವಿಟೀಸ್ನ ಅದು ರಿಮೂವ್ ಮಾಡ್ತಿದೆ. ಪಾಲ್ ನಂಬರ್ 1. ಎಸ್, ಯಾವುದಕ್ಕಾಗಿ ನೀವು ಕಾಯ್ತಿದ್ದೀರಾ ಆ ಥರದಿಂದ, ನಿಮ್ಮ ಪ್ರಮೋಷನ್ಗಾಗಿರ್ಬೋದು, ನಿಮ್ಗೆ ಜಾಬ್ ವಿಚಾರವಾಗಿರ್ಬೋದು, ಮ್ಯಾರೇಜ್ ವಿಚಾರವಾಗಿರಬಹುದು, ಅದಕ್ಕೆ ಅಡೆತಡೆಗಳು ಆಗ್ತಿದೆ. ಮುಂದಿನ ದಿನಗಳಲ್ಲಿ ಆ ಅಡೆತಡೆಗಳಿಂದ ತಾಯಿ ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ಖಂಡಿತ ನಿಮಗೆ ವಧುವರ ಸೆಟ್ ಆಗ್ತಿದೆ. ಖಂಡಿತ ಅದು ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಇದೆ. ಜಾತಕ ಹೊಂದಾಣಿಕೆ ಆಗ್ತಿಲ್ಲ ಮತ್ತು ಹಲವಾರು ಸಮಸ್ಯೆಗಳು ಏನಿದೆ, ಒಂದ್ಸರ್ತಿ ನಿಮ್ಮ ಮೂಲ ಜಾತಕನ ಪರಿಶೀಲನೆ ಮಾಡಿ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಪಾಲ್ ನಂಬರ್ 1. ಹೆಚ್ಚು ಫೆದರ್ಸ್ನ ನೋಡ್ತಿದ್ದೀರಾ. ಹಾಗೆ ಹೆಚ್ಚು ನೀವು ಮುಂದಿನ ದಿನಗಳಲ್ಲಿ ಯಾವುದೇ ವಿಚಾರನ ಮಾಡಬೇಕಿದ್ರು ಖಂಡಿತ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋತಿದ್ದೀರಾ. ತುಂಬ ಆಳವಾಗಿ ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ಇದಕ್ಕೆ ಇಷ್ಟೊಂದು ಯೋಚನೆ ಮಾಡಬೇಕಾ ಅಂತ ನಿಮ್ಮನ್ನು ಪಾಯಿಂಟ್ ಮಾಡ್ಬೋದು, ನಿಮ್ಮನ್ನು ಪ್ರಶ್ನಿಸಬಹುದು. ಬಟ್ ನಿಮ್ಮ ತಲೆಯಲ್ಲಿರೋ ನಿಮ್ಮ ಆಲೋಚನೆ ಖಂಡಿತ ನೀವು ತಗೊಳ್ಳೋ ನಿರ್ಧಾರ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಯಾವ ವಿಚಾರದಲ್ಲಿ ನೀವು ಎಡವಿದ್ರಿ ಈ ಹಿಂದೆ, ಮುಂದಿನ ದಿನಗಳಲ್ಲಿ ಆ ವಿಚಾರನ ಕರೆಕ್ಷನ್ ಮಾಡ್ಕೋತಿದ್ದೀರಾ. ಎಸ್, ಹೆಚ್ಚಿನ ಸಾಲ ಇದೆ, ಹೆಚ್ಚು ನಿಮಗೆ ವರಿ ಆಗ್ತಿದೆ, ಹಾಗೂ ನೀವಿರುವಂಥ ವಾಸಿಸುವಂಥ ಮನೇನ ನೀವು ಏನಾದರೂ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ರೆ, ಯಾವುದಾದ್ರೂ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಾಗೆ ಕೋರ್ಟ್ ಕೇಸಲ್ಲಿ ನೀವು ಓಡಾಡ್ತಿದ್ರೆ ಆ ಕೆಲಸಗಳು ಕೂಡ ಫಾಸ್ಟಾಗಿ ಮೂವ್ ಆಗುತ್ತೆ. ಹಾಗೆ ನಿಮ್ಮ ಸಾಲ ಕೂಡ ನೀವು ಮುಂದಿನ ದಿನಗಳಲ್ಲಿ ತೀರಿಸ್ತಿದ್ದೀರಾ. ಹಾಗೆ ಇನ್ನಷ್ಟು ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಹೆಚ್ಚಾಗಿ ಇದೆ. ಎಸ್, ನಿಮ್ಮ ಮನೆಯಲ್ಲಿ ತಾಯಿ ಚಾಮುಂಡೇಶ್ವರಿಯ ಫೋಟೋ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತಾಯಿ ಚಾಮುಂಡೇಶ್ವರಿಯ ಫೋಟೋ ವಿಗ್ರಹ ಏನಾದರೂ ನೀವು ಪರ್ಚೇಸ್ ಮಾಡ್ಬೋದು. ಪಾಲ್ ನಂಬರ್ 1. ಎಸ್, ನೀವೆಲ್ಲೇ ಒಂದು ಶುಭ ಕಾರ್ಯಕ್ಕಾಗಲಿ ಅಥವಾ ಎಲ್ಲೇ ನೀವು ಹೊರಡಬೇಕಿದ್ರು ಖಂಡಿತ ನಿಮ್ಮ ಹಣೆಯಲ್ಲಿ ಕುಂಕುಮನೋ ಅಂಜನಾನೋ ದೇವ್ರ ವಿಭತ್ತಿನೋ ಏನಾದರೂ ಇಟ್ಕೊಳ್ಳಿ. ಯಾವತ್ತೂ ದೃಷ್ಟಿ ಬೇಗ ತಾಗೋದಿಲ್ಲ. ಆ ಒಂದು ವಾತಾವರಣಕ್ಕೆ ಸಂಬಂಧಪಟ್ಟ ಎನರ್ಜೀಸ್ ಕೂಡ ನಿಮಗೇನು ತಾಗೋದಿಲ್ಲ. ಪಾಲ್ ನಂಬರ್ 1. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಪೂರ್ವಜರರು ಹೆಚ್ಚಾಗಿ ಕನಸಲ್ಲಿ ಕಾಣಿಸ್ಕೊಳ್ಳೋದಾಗಿರಬಹುದು ಅಥವಾ ಅವ್ರು ನಿಮ್ಗೆ ಏನಾದರೂ ಸಂದೇಶವನ್ನು ತೋರಿಸ್ತಿರಬಹುದು. ಅದೇ ರೀತಿಯಾದ ಘಟನೆಗಳು ನಿಮ್ಮ ಲೈಫಲ್ಲಿ ನಡೀತಿದ್ರೆ, ಹಾಗೆ ಅವರ ಕಾರ್ಯಗಳನ್ನು ಸರಿಯಾಗಿ ಕ್ರಮಬದ್ಧವಾಗಿ ಮಾಡದೇ ಇರಬಹುದು, ಅಥವಾ ಅವರು ತೀರ್ಕೊಂಡಂತಹ ಸಮಯ ಸರಿ ಇಲ್ಲದೆ ಇರಬಹುದು, ಅಥವಾ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಅದನ್ನು ಮುಂದಿನ ದಿನಗಳಲ್ಲಿ ನೀವು ನಿವಾರಣೆ ಮಾಡ್ಕೋತಿದ್ದೀರಾ. ಅದರಿಂದ ಸ್ವಲ್ಪ ತಡ ಆಗ್ತಿದೆ.
ಅದನ್ನು ನಿಮಗೆ ಇಲ್ಲಿ ತಾಯಿ ಕಾಳಿ ಮಾತೆ ಮೆಸೇಜಸ್ನ ಕೊಡ್ತಿದ್ದಾರೆ ಪಾಲ್ ನಂಬರ್ 1ಗೆ. ಎಸ್, ಮುಂದಿನ ದಿನಗಳಲ್ಲಿ ನೀವು ಈ ವಿಚಾರವಾಗಿ ಇನ್ನಷ್ಟು ಗಮನ ಕೊಡ್ತಿದ್ದೀರಾ. ಎಸ್, ಒಂದು ಲಾಂಗ್ ಜರ್ನಿ ಇದೆ. ಆ ಒಂದು ಸ್ಥಳ ನಿಮಗೆ ತುಂಬ ನಿಮ್ಮ ಮನಸ್ಸಿಗೆ, ನಿಮ್ಮ ಕುಟುಂಬದ ಸಮಸ್ಯೆಗೆ ಪರಿಹಾರ ಸಿಗುವಂಥ ದಾರಿ ಅಂತ ಹೇಳ್ಬೋದು. ಮುಂದಿನ 12 ಡೇಸಲ್ಲಿ ನೀವು ಯಾವುದಾದ್ರು ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ಆ ಒಂದು ಭೇಟಿ, ಆ ಒಂದು ಸ್ಥಳ, ಆ ಒಂದು ದೇವಾಲಯ ನಿಮಗೆ ತುಂಬಾ ಮನಸ್ಸಿಗೆ ಶಾಂತಿ, ನೆಮ್ಮದಿನ ತಂದುಕೊಡುತ್ತೆ, ಹ್ಯಾಪಿನೆಸ್ನ ತಂದುಕೊಡುತ್ತೆ. ಹೆಚ್ಚಾಗಿ ನಿಮ್ಮ ಒಂದು ಪ್ರಗತಿನ ಯಾರು ಸಹಿಸ್ಲಿಕ್ಕೆ ಆಗದೆ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ, ಆ ನೆಗೆಟಿವಿಟಿನ ರಿಮೂವ್ ಮಾಡುವಂತಹ ದಾರಿ ಸಿಗ್ತಿದೆ ಅಂತ ಹೇಳ್ಬೋದು ಫಾರ್ ಪಾಲ್ ನಂಬರ್ 1. ಎಸ್, ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ನಿಮ್ಮ ಕಾಲಿಗೆ ಸಂಬಂಧಪಟ್ಟ ಹಾಗೆ ಕಾಲು ಜಾಯಿಂಟ್ ಪೇಯ್ನ್ಸ್ ಇರಬಹುದು, ಅಥವಾ ನಿಮ್ಮ ಫಿಂಗರ್ಸ್ ಹೆಚ್ಚು ನೋವು, ಬೆಳ್ಳುಗಳು ನೋವು ಬರ್ತಿರೋದು, ಜುಮ್ ಅನ್ಸೋ ರೀತಿ ಆಗ್ತಿರ್ಬಹುದು. ಈ ರೀತಿ ನಿಮ್ಗೆ ಏನು ಸಮಸ್ಯೆ ಆಗ್ತಿದೆ, ಈ ಒಂದು ಸಮಸ್ಯೆಯಿಂದ ನಿಮಗೆ ತಾಯಿ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಮಾಡಿಕೊಡ್ತಿದ್ದಾರೆ. ಇಲ್ಲಿ ಕೆಲವರು ನಿಮ್ಮ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನೆಗೆಟಿವಿಟೀಸ್ ಏನು ಮಾಡಿದ್ದಾರೆ, ಆ ನೆಗೆಟಿವಿಟೀಸ್ನ ತಾಯಿ ರಿಮೂವ್ ಮಾಡ್ತಿದ್ದಾರೆ. ಹೆಚ್ಚು ಸರ್ಪಗಳು ಕಾಣಿಸ್ತಿದೆ ನಿಮಗೆ ನಿಮ್ಮ ಒಂದು ಡ್ರೀಮಲ್ಲಿ, ಮೆಡಿಟೇಷನಲ್ಲಿ, ಅಥವಾ ನಿಮ್ಮ ಫೋನ್ ನೀವೇನಾದರೂ ರೀಲ್ಸ್ನ ನೋಡ್ತಿರ್ಬೇಕಾದ್ರೆ ಹೆಚ್ಚು ಸರ್ಪಗಳು ಕಾಣಿಸ್ತಿರಬಹುದು. ಪಾಲ್ ನಂಬರ್ 1, ಎಲ್ಲಿ ನೀವು ಸರ್ಪಗಳನ್ನ ಹೆಚ್ಚಾಗಿ ನೋಡ್ತಿದ್ದೀರಾ, ನಿಮ್ಮ ಒಂದು ಏನು ದೋಷ ಇದೆ ಅಥವಾ ಏನು ನೆಗೆಟಿವಿಟಿ ಇದೆ ಅದನ್ನು ಕ್ಲೀನ್ ಮಾಡ್ತಿದ್ದಾರೆ, ಅದನ್ನು ಕ್ಲೆನ್ಸ್ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಮನಸ್ಸಲ್ಲಿರುವಂತಹ ಬೇಡವಾದ ಆಲೋಚನೆಗಳನ್ನು ತಾಯಿ ತೆಗೆದಾಕ್ತಿದ್ದಾರೆ. ಹೊಸ ಆಲೋಚನೆಗಳು, ಹೊಸ ದಾರಿ, ಹೊಸ ಥಿಂಕಿಂಗ್ ನಿಮ್ಮ ಲೈಫಲ್ಲಿ ಬರ್ತಿದೆ ಮುಂದಿನ ದಿನಗಳಲ್ಲಿ. ಎಸ್, ಯಾವ ಕೆಲಸಗಳು ನಿಧಾನವಾಗ್ತಿದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಫಾಸ್ಟ್ ಮೂಮೆಂಟ್ ಆಗ್ತಿದೆ ಫಾರ್ ಪಾಲ್ ನಂಬರ್ 1. ಖಂಡಿತ ನೀವು ಯಾವುದೇ ಪ್ರಶ್ನೆಗಳನ್ನ ಕೇಳಿರಲಿ, ಯಾವ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ನೀವು ಆನ್ಸರ್ ಕೇಳ್ಕೊಂಡಿದ್ರೆ ಇಲ್ಲಿ ಯಾರಿಗೆ ರೆಸನೇಟ್ ಆಗುತ್ತೋ ಅವ್ರು ಮಾತ್ರ ತಗೊಳ್ಳಿ. ಆ ಕೆಲಸಗಳಲ್ಲಿ ಖಂಡಿತ ಹೆಚ್ಚಿನ ಸಕ್ಸಸ್ ಸಿಗ್ತಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನು ನೀವು ಗೇಮಿಂಗ್ ಆಡ್ತಿದ್ದೀರಾ, ಅಮೌಂಟನ್ನು ಪೇ ಮಾಡಿ ಗೇಮಿಂಗ್ ಆಡ್ತಿದ್ದೀರಾ, ಅದರಲ್ಲಿ ಹೆಚ್ಚಿನ ಲಾಸ್ ಆಗ್ಬೋದು. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನೀವು ಶ್ರಮ ಪಟ್ಟಿರುವಂಥ ಹಣ ನಿಮ್ಮ ಇಷ್ಟ, ಬಟ್ ಆ ಶ್ರಮ ಪಟ್ಟಿರುವಂಥ ಹಣ ಯಾವುದಕ್ಕೆ ಒಳ್ಳೆಯದಕ್ಕಾಗಿ ಉಪಯೋಗಿಸ್ಕೊಳ್ಳಿ. ಪಾಲ್ ನಂಬರ್ 1. ಎಸ್, ನನ್ನ ಮಾತಿಂದ ನಿಮಗೆ ಬೇಸರ ಆಗಿದ್ರೆ ಸಾರಿ, ಬಟ್ ನೀವು ಪಟ್ಟಿರೋ ಶ್ರಮದ ಹಣ ನಿಮ್ಮ ಒಂದು ಉಪಯೋಗಕ್ಕಾಗಲಿ, ಹಾಗೆ ನಿಮ್ಮ ಫ್ಯೂಚರ್ಗೆ, ನಿಮ್ಮ ಲೈಫ್ಗೆ ಅದು ತುಂಬ ಇಂಪಾರ್ಟೆಂಟ್ ಇರಲಿ, ಅದನ್ನು ಸೇವ್ ಮಾಡಿ ಇಡಿ. ಎಸ್, ಪಾಲ್ ನಂಬರ್ 1. ಮುಂದಿನ ದಿನಗಳಲ್ಲಿ ನಿಮ್ಮ ಭೂಮಿಗೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ದೋಷಗಳಿದ್ರೆ ಆ ದೋಷ ಕೂಡ ನಿವಾರಣೆ ಆಗ್ತಿದೆ. ನೀವೇನಾದರೂ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಭೂಮಿಯನ್ನು, ಅಲ್ಲಿ ಹುತ್ತ ಇರಬಹುದು ಅಥವಾ ತೆಂಗಿನ ಮರ ಇರಬಹುದು, ಸಮಥಿಂಗ್ ದೇವರಿಗೆ ಸಂಬಂಧಪಟ್ಟಿರೋದು ಏನಾದರೂ ನಿಮ್ಮ ಭೂಮಿಯಲ್ಲಿ ಇರಬಹುದು. ಖಂಡಿತ ಅದನ್ನು ನೀವು ಸೇಲ್ ಮಾಡೋಕ್ಕೆ ಹೋಗ್ತಿಲ್ಲ, ಅಲ್ಲಿ ಮನೆ ಕಟ್ಟೋಕ್ಕೂ ಆಗ್ತಿಲ್ಲ, ಅಲ್ಲಿ ಯಾವುದೇನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಅದನ್ನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆದರೆ ಆಗ್ತಿಲ್ಲ. ಮುಂದಿನ ಬರುವ ದಿನಗಳಲ್ಲಿ ಖಂಡಿತ ಅದಕ್ಕೆ ನಿಮಗೆ ಬಹಳಷ್ಟು ಆನ್ಸರ್ ಸಿಗುತ್ತೆ. ಪಾಲ್ ನಂಬರ್ 1. ಎಸ್, ನೀವೇನಾದರೂ ಉತ್ತನ ತೆಗಿಬೇಕು ಅಂದ್ಕೊಂಡಿದ್ರೆ ಖಂಡಿತ ನಿಮ್ಮ ಮೂಲ ಜಾತಕನ ತೋರಿಸಿ ನಿರ್ಧಾರಗಳನ್ನ ತಗೊಳ್ಳಿ. ಎಸ್, ಇಷ್ಟು ದಿವಸ ಯಾವುದಕ್ಕೆ ಶ್ರಮ ಪಟ್ಟಿದ್ದೀರಾ, ಹಾಗೆ ಹೆಚ್ಚು ದಣಿವಾರಿದ್ದೀರಾ, ಹೆಚ್ಚು ನೋವಾಗಿದೆ ಮನಸ್ಸಿಗೆ, ಯಾವ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ, ನಿಮ್ಮ ಪ್ರೀತಿ ಜೀವನದಲ್ಲಾಗಿರಬಹುದು ಅಥವಾ ನಿಮ್ಮ ದಾಂಪತ್ಯ ಜೀವನದಲ್ಲಾಗಿರಬಹುದು ಅಥವಾ ನಿಮ್ಮ ಸ್ನೇಹಿತರಿಂದ ಆಗಿರಬಹುದು, ಆ ವ್ಯಕ್ತಿಗಳಿಂದ ಬೇಸರಾಗಿ, ಆ ವ್ಯಕ್ತಿಗಳಿಂದ ನೀವು ಬೇಸರಾಗಿ ಅಥವಾ ನಿಮ್ಮಿಂದ ಆ ವ್ಯಕ್ತಿಗಳು ಬೇಸರಾಗಿ ದೂರ ಇದ್ದರೆ ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ, ಮತ್ತೆ ಹೊಸ ಬಿಗಿನಿಂಗ್ ಶುರುವಾಗ್ತದೆ. ಹಾಗೆ ಇನ್ನಷ್ಟು ಹೊಸ ವಿಚಾರಗಳನ್ನ ನೀವು ಮಾತಾಡ್ತಿದ್ದೀರಾ ನಿಮ್ಮ ಮನೆಯಲ್ಲಿ, ಶುಭ ಕಾರ್ಯ ಸುದ್ದಿಗಳು ಕೂಡ ನಿಮ್ಮ ಮನೆಯಲ್ಲಿ ನಡೀತಿದೆ. ಖಂಡಿತ ಮುಂದಿನ ದಿನಗಳು ನಿಮ್ಮ ಲೈಫಲ್ಲಿ ಯಾವುದು ಸಕ್ಸಸ್ ಕಾಣೋಕ್ಕಾಗ್ತಿಲ್ಲ, ಮುಂದೆ ಹೋಗೋಕ್ಕಾಗ್ತಿಲ್ಲ, ಅಥವಾ ನಿಮ್ಮ ಮಕ್ಕಳು ಹೇಳಿದ ಮಾತನ್ನ ಕೇಳ್ತಿಲ್ಲ, ತುಂಬ ಹಠ ಮಾಡ್ತಿದ್ದಾರೆ,
ಎಜುಕೇಷನಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ನಿಮ್ಮ ಮಾತನ್ನು ಕೇಳ್ತಿಲ್ಲ, ತುಂಬ ಬೇಗ ಕೋಪ ಮಾಡ್ಕೋತಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಎಲ್ಲ ನೆಗೆಟಿವಿಟಿ, ಎಲ್ಲ ದೃಷ್ಟಿಗಳಿಂದ ಹೊರಗಡೆ ಬರ್ತಿದೆ. ಅದನ್ನು ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ನಿಮ್ಮ ಹತ್ರದಲ್ಲಿ ಯಾವುದಾದ್ರೂ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದ್ದರೆ ನಿಮ್ಮ ಮಕ್ಕಳಲ್ಲಿ ಅರ್ಚನೆಯನ್ನು ಮಾಡಿಸಿ, ಆ ಒಂದು ಅರ್ಚನೆಯ ಕುಂಕುಮವನ್ನು ಅವರು ಓದುವಂಥ ಸ್ಥಳದಲ್ಲಿ ಇಡಿ, ಅವರ ಹಣೆಗೂ ಇಡಿ. ಖಂಡಿತ ಅವ್ರಿಗೆ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಯಾವುದೇ ದೃಷ್ಟಿ ಇದ್ದರೂ ಅದು ನಿವಾರಣೆ ಆಗುತ್ತೆ. ಪಾಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಹಾಗೆ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ. ಪಾಲ್ ನಂಬರ್ 2 ಯಾರಿದ್ದನ್ನು ಚಾಯ್ಸ್ ಮಾಡಿದ್ದೀರಾ? ಕೇಕ್. ಎಸ್, ಪಾಲ್ ನಂಬರ್ 2 ಕಾಳಿ ಮಾತೆಯಿಂದ ನಿಮ್ಗೇನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಬೆಲ್ಲಿಂದ ಮೊದಲೇದಾಗಿ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಪಾಲ್ ನಂಬರ್ 2 ಹೆಚ್ಚು ಬರ್ಡ್ಸ್ ಆಗಿರ್ಬೋದು, ಗುಬ್ಬಚ್ಚಿಗಳಾಗಿರಬಹುದು, ಈ ರೀತಿ ಬರ್ಡ್ಸ್ನ ಹೆಚ್ಚಾಗಿ ನೀವು ವಾಚ್ ಮಾಡ್ತಿರ್ಬೋದು. ನಿಮ್ಮ ಡ್ರೀಮ್ಸಲ್ಲಾಗಿರ್ಬೋದು ಅಥವಾ ಲೈವ್ ಆಗಿರಬಹುದು. ಪಾಲ್ ನಂಬರ್ 2 ಖಂಡಿತ ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನು ಕೇಳ್ತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಇದೆ. ಕಾಳಿ ಮಾತೆಯ ಆಶೀರ್ವಾದದಿಂದ ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ಪಾಲ್ ನಂಬರ್ 2 ಹಾಗೆ ಗಂಟೆಗಳ ಶಬ್ದಗಳಿರಬಹುದು ಅಥವಾ ಈ ರೀತಿಯ ಬೆಲ್ ಟ್ಯೂನ್ಸ್ನ ನೀವು ಕೇಳ್ತಿರಬಹುದು. ಹೆಚ್ಚು ಓಂಕಾರದ ಶಬ್ದಗಳನ್ನು ನೀವು ಕೇಳ್ತಿರಬಹುದು. ಯಾವುದಾದ್ರೂ ಒಂದು ಟೆಂಪಲ್ಗೆ ನೀವು ವಿಸಿಟ್ ಮಾಡಿದಾಗ ಏನೋ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ನಿಮಗೆ. ಆ ಒಂದು ಬೆಲ್ ಟ್ಯೂನ್, ಆ ಒಂದು ದೇವಸ್ಥಾನದಲ್ಲಿ ಒಂದು ಬೇರೆಯೇ ವೈಬ್ಸ್ ಸಿಗುತ್ತೆ. ಪಾಲ್ ನಂಬರ್ 2ಗೆ ಮುಂದೆ ಬರುವ ದಿನಗಳಲ್ಲಿ ಈ ರೀತಿಯಾದ ತುಂಬಾ ಚೇಂಜಸ್ ಆಗ್ತಿದೆ. ದೈವದ ಅನುಗ್ರಹ ಪಾಲ್ ನಂಬರ್ 2ಗೆ ಹೆಚ್ಚಾಗಿ ಇದೆ. ಎಸ್, ಕಾರ್ಡ್ಸಿಂದ ನಿಮ್ಗೆ ಏನು ಮೆಸೇಜಸ್ ಸಿಗುತ್ತೆ ಅಂತ ನೋಡೋಣ. ಎಸ್, ಯಾವುದನ್ನು ನೀವು ತುಂಬ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಿ, ಯಾವುದನ್ನು ನೀವು ಮೆಡಿಟೇಟ್ ಮಾಡ್ತಿದ್ದೀರಾ, ಯಾವ ವಿಚಾರಕ್ಕಾಗಿ ಮೆಡಿಟೇಟ್ ಮಾಡ್ತಿದ್ದೀರಾ, ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದೀರಾ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ ಮುಂದೆ ಬರುವ ದಿನಗಳಲ್ಲಿ. ಅದು ಶೀಘ್ರದಲ್ಲೇ ನಿಮಗೆ ನಿಮ್ಮ ಹೆಚ್ಚಿನ ಒಂದು ಸಕ್ಸಸ್ನ ತಂದು ಕೊಡುತ್ತೆ. ಏನಾಗಲೇ ಸೂಚನೆಗಳನ್ನ ನಾವು ನಿಮಗೆ ಹೇಳಿದೆ. ಈಗ ಸದ್ಯದ ಹಿಂದೆ ಆಗಿರ್ಬೋದು, ಮುಂದೆ ಬರುವ ದಿನಗಳಾಗಿರ್ಬೋದು, ಹೆಚ್ಚು ನೀವು ಬರ್ಡ್ಸ್ ನೋಡ್ತಿದ್ರೆ ಕಾಳಿ ಮಾತೆಯ ಆಶೀರ್ವಾದದಿಂದ ನಿಮ್ಮ ಲೈಫಲ್ಲಿ ಸಡನ್ ಚೇಂಜಸ್ ಆಗ್ತಿದೆ. ಹಾಗೆ ನಿಮಗೆ ನೀವು ಹಾಕ್ಕೊಂಡಿರುವಂತಹ ನಿಮ್ಮ ಹತ್ರ ಇರುವ ಥಿಂಗ್ಸಿಂದ ನಿಮಗೆ ಏನಾದರೂ ಹರ್ಟ್ ಆಗಿದ್ರೆ, ಅದರ ಬ್ಯಾಂಗಲ್ಸ್ ಲೈಕ್ ಅಥವಾ ನಿಮ್ಮ ಹತ್ರ ರಿಂಗ್ ಎನಿಥಿಂಗ್ ಏನಾದರೂ ನೀವು ಹಾಕಬೇಕಾಗಿದ್ರೆ ಅದೇನಾದರೂ ನಿಮಗೆ ತಾಗಿ ಅದರಿಂದ ನಿಮಗೆ ಪೇಯ್ನ್ ಆಗಿ ರಕ್ತ ಬರುವಂಥದ್ದು ಏನಾದರೂ ಈ ಹಿಂದೆ ಅಥವಾ ಮುಂದೆ ಬರುವ ದಿನದಲ್ಲಾಗಿದ್ದರೆ ಸ್ವಲ್ಪ ನೆಗೆಟಿವಿಟಿಯಿಂದ ಸ್ವಲ್ಪ ನೆಗೆಟಿವ್ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು, ಅದು ನಿಮ್ಗೆ ತಾಗಿದೆ, ಅದನ್ನು ರಿಮೂವ್ ಆಗ್ತಿದೆ ನಿಮಗೆ. ಎಸ್, ಪಾಲ್ ನಂಬರ್ 2 ಈ ರೀತಿ ನಿಮ್ಗೇನು ಇಂಜುರೀಸ್ ಆಗ್ತಿದೆ, ಸಾರಿ, ನನಗೆ ಏನು ಎನರ್ಜೀಸ್ ಬಂದಿದೆ ಅದನ್ನು ತಿಳಿಸ್ತಿದ್ದೀನಿ. ಖಂಡಿತ ನಿಮಗೆ ಈ ಒಂದು ನೆಗೆಟಿವಿಟಿ ರಿಮೂವ್ ಆಯಿತು ಅಂತ ತಿಳ್ಕೊಳ್ಳಿ. ಯಾವುದೇ ರೀತಿಯಾದ ಬೇರೆ ಆಲೋಚನೆ ನೀವು ಥಿಂಕ್ ಮಾಡಬೇಡಿ. ಪಾಲ್ ನಂಬರ್ 2 ಹಾಗೆ ಹೆಚ್ಚಿನ ರಕ್ಷಣೆ ನಿಮಗೆ ಸಿಕ್ಕಿದೆ ತಾಯಿಯಿಂದ. ನಿಮ್ಮ ಮನೆ ತುಂಬ ಪ್ರೊಟೆಕ್ಟ್ ಇದೆ. ಹೆಚ್ಚು ನಿಮಗೆ ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ಹೆಚ್ಚು ಬೇಗ ಎದ್ದೇಳಲಿಕ್ಕೆ ನಿಮಗೆ ವೇಕಪ್ ಆಗ್ತಿದ್ದೀರಾ. 3 ಗಂಟೆ ಆಗಿರ್ಬೋದು, 4 ಗಂಟೆ ಆಗಿರಬಹುದು. ಆ ಒಂದು ಸಮಯದಲ್ಲಿ ಹೆಚ್ಚು ನೀವು ಬೇಗ ನಿಮಗೆ ಹೆಚ್ಚು ನಿಮಗೆ ಏನಾದರೂ ಒಂದು ಸೂಚನೆಗಳು, ಬೆಲ್ ಟ್ಯೂನ್ ಆಗಿರ್ಬೋದು, ಗಂಟೆ ಶಬ್ದಗಳಾಗಿರ್ಬೋದು, ಅಥವಾ ನಿಮಗೆ ಎಚ್ಚರ ಆಗಬಹುದು. ತಾಯಿ ನಿಮಗೆ ಇನ್ನಷ್ಟು ಮುಂದೆ ಬರುವ ಸುದ್ದಿಗಳನ್ನು ನನಗೆ
ಹೇಳಲಿಕ್ಕೆ ಸ್ವಲ್ಪ ಸ್ಟ್ರಕ್ಕಿ ಅನ್ನಿಸ್ತಿದೆ. ಯಾವುದು ನಿಮ್ಗೆ ಒಳ್ಳೇದು ಆಗಬೇಕಂತಿದೆ ಅದಕ್ಕೆ ಸ್ವಲ್ಪ ತಡ ಮಾಡ್ತಿದ್ದಾರೆ ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ. ಅದಕ್ಕಾಗಿ ಆ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತಿದ್ದೀರಾ. ತಾಯಿಯ ಆಶೀರ್ವಾದ ಹಾಗೂ ಹೆಚ್ಚು ನೀವು ಮೆಡಿಟೇಷನ್ ಮಾಡಿ, ಪ್ರಾರ್ಥನೆ ಮಾಡಿ, ಲಲಿತಾ ಸಹಸ್ರನಾಮನ ಕೇಳಿ, ನಿಮ್ಮ ಮನೆಗೆ ಹಾಕಿ, ನಿಮ್ಮ ಮನೆಯಲ್ಲಿರುವ ಸದಸ್ಯರೆಲ್ಲರೂ ಕೇಳಿ. ಎಸ್, ತುಂಬಾ ಪ್ರೊಟೆಕ್ಷನ್ ಹಾಗೆ ತುಂಬಾ ಹೊಸ ವೈಬ್ಸ್ ನಿಮಗೆ ಸಿಗ್ತದೆ ಮುಂದೆ ಬರುವ ದಿನಗಳಲ್ಲಿ. ಚಾಮುಂಡೇಶ್ವರಿ ಅಷ್ಟೋತ್ತರ ಶತನಾಮಾವಳಿನ ಓದ್ಕೊಳ್ಳಿ, ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಯಾವುದು ವಿಘ್ನಗಳಿತ್ತು ಅದು ನಿವಾರಣೆ ಆಗ್ತಿದೆ. ಪಾಲ್ ನಂಬರ್ 2ಗೆ ಖಂಡಿತ ಯಾವುದು ನಿಮಗೆ ಪೆಟ್ಟಾಗ್ತಿದೆ ಅಥವಾ ಪೆಟ್ಟಾಗಿದೆ ಅದರಿಂದ ನಿಮ್ಮ ನೆಗೆಟಿವಿಟಿ ರಿಮೂವ್ ಆಗಿದೆ ಅಂತ ತಿಳ್ಕೊಳ್ಳಿ. ಪಾಲ್ ನಂಬರ್ 2. ಎಸ್, ನಿಮ್ಮ ಗುರಿ ಕರೆಕ್ಟಾಗಿದೆ, ಆದರೆ ನಿಮ್ಮ ಮನಸ್ಸಲ್ಲಿ ಯಾವುದನ್ನ ಆಲೋಚನೆ ಮಾಡ್ಕೊಂಡಿದ್ದೀರಾ, ಅದನ್ನು ಹೇಳಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಅದನ್ನು ಹೇಳಲಿಕ್ಕೆ ಯಾರು ರೈಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಇಲ್ಲ ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮನ್ನು ನೀವು ಯಾರನ್ನು ನಂಬ್ತೀರಾ ವ್ಯಕ್ತಿಗಳು ಬೇಗ ದೂರ ಆಗ್ತಿದ್ದಾರೆ, ಆ ವ್ಯಕ್ತಿಗಳಿಂದ ನಿಮ್ಗೆ ನೋವು ಆಗ್ತಿದೆ. ಪಾಲ್ ನಂಬರ್ 2. ಮುಂದುವರೋ ದಿನಗಳಲ್ಲಿ ನಿಮಗೆ ನಿಮ್ಮ ಲೈಫಿಗೆ ಒಳ್ಳೆ ಸ್ನೇಹಿತರು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ, ನಿಮಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂತಹ ಸ್ನೇಹಿತರು ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ವ್ಯಕ್ತಿನ ನೀವು ನಂಬಿಕೆ ಇಟ್ಕೊಂಡಿದ್ದೀರಾ ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರ ಅಲ್ವಾ ಅನ್ನೋದನ್ನು ತಾಯಿ ನಿಮಗೆ ಮುಂದೆ ಬರುವ ದಿನಗಳಲ್ಲಿ ತೋರಿಸ್ತಿದ್ದಾರೆ. ಎಸ್, ಆ ವ್ಯಕ್ತಿಗಳಿಂದನೂ ನಿಮಗೆ ತುಂಬ ಒಳ್ಳೆಯದಾಗ್ತಿದೆ. ನಿಮ್ಮಿಂದ ತುಂಬ ಆ ವ್ಯಕ್ತಿಗೂ ಒಳ್ಳೆಯದಾಗ್ತಿದೆ, ಅವರಿಂದ ನಿಮಗೂ ತುಂಬ ಒಳ್ಳೆಯದಾಗ್ತಿದೆ. ಪಾಲ್ ನಂಬರ್ 2. 44 ನಂಬರ್ ತುಂಬ ಇಂಪಾರ್ಟೆಂಟ್ ಇರ್ಬೋದು, ಅಥವಾ 44 ಡೇಸಲ್ಲಿ ನಿಮ್ಗೆ ಏನಾದರೂ ಮೆಸೇಜಸ್ ಸಿಗಬಹುದು. ಪಾಲ್ ನಂಬರ್ 2. ಹೆಚ್ಚು ನಿಮ್ಮ ಒಂದು ಎಜುಕೇಷನ್ ಬಗ್ಗೆ, ಹೆಚ್ಚು ನಿಮ್ಮ ಒಂದು ಕೆಲಸದ ಬಗ್ಗೆ ಫೋಕಸ್ ಮಾಡ್ತಿದ್ದೀರಾ. ಮತ್ತು ನೀವು ಏನಾದರೂ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ರೆ, ಗೌರ್ಮೆಂಟ್ ಜಾಬ್ಗೆ ವೆಯ್ಟ್ ಮಾಡ್ತಿದ್ರೆ, ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಆಫರ್ ಸಿಗ್ತದೆ. ತುಂಬ ಆಲೋಚನೆ ಮಾಡ್ತಿದ್ದೀರಾ, ಅಥವಾ ಯಾವುದು ಸರಿನಾ, ಇದು ನನಗೆ ಆಯ್ಕೆ ಮಾಡಿಕೊಂಡ್ರೆ ನನಗೆ ಒಳ್ಳೆಯದಾಗುತ್ತಾ, ಅಥವಾ ಇದು ನನ್ನ ಒಂದು ಸರಿ ಹೊಂದುತ್ತಾ ನನಗೆ ಕೆಲಸ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಖಂಡಿತ ನೀವು ಮುಂದೆ ಹೋಗಿ ಹೆಚ್ಚಿನ ಸಕ್ಸಸ್ ಸಿಗುತ್ತೆ. ಯಾರಲ್ಲಿ ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀರಾ, ಯಾಕೋ ಹೆಚ್ಚು ಲಾಭ ಸಿಗ್ತಿಲ್ಲ, ಟೆನ್ಷನ್ ಆಗ್ತಿದೆ, ಹಾಗೆ ಅದಕ್ಕೆ ಹಣನ ಇನ್ವೆಸ್ಟ್ ಮಾಡಿದ್ದೀರಾ, ಬೇರೆ ಕಡೆಯಿಂದ ಹಣನ ನೀವು ಈಸ್ಕೊಂಡು ನಿಮ್ಮ ಒಂದು ಸ್ವಂತ ಬಿಸ್ನೆಸ್ಗೆ ಹಣನ ಇನ್ವೆಸ್ಟ್ ಮಾಡಿದ್ದೀರಾ, ಅದರಲ್ಲಿ ಲಾಸ್ ಆಗ್ತಿದೆ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ತುಂಬ ಟೆನ್ಷನ್ ಇದೆ. ಪಾಲ್ ನಂಬರ್ 2. ಆ ಬರ್ಡನ್ನಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಸುತ್ತ ಯಾವುದಾದ್ರೂ ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನ ಇದ್ದರೆ ಖಂಡಿತ ನೀವು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ ತಾಯಿಗೆ. ನಿಮ್ಮ ಕೈಯಲ್ಲಿ ಯಾವುದು ಶಕ್ತಿ ಇದೆ, ದೇವರಿಗೆ ಏನಾದರೂ ಸೇವೆನ ಮಾಡಿ. ಪಾಲ್ ನಂಬರ್ 2. ಖಂಡಿತ ಏನಾದರೂ ಆ ದೇವಸ್ಥಾನಕ್ಕೆ ಏನಾದರೂ ಹೆಲ್ಪ್ ಮಾಡಿ, ಅದರಿಂದ ನಿಮ್ಗೆ ಇನ್ನಷ್ಟು ಒಳ್ಳೆಯದಾಗ್ತಿದೆ, ಹೆಲ್ಪ್ ಆಗ್ತಿದೆ. ಪಾಲ್ ನಂಬರ್ 2. ಎಸ್, ಹಾಗೆ ಈ ಹಿಂದೆ ಯಾರಿಂದ ನಿಮಗೆ ಮೋಸ ಆಗಿದೆ, ಅಥವಾ ನೀವು ಯಾರದಿಗೂ ಎಲ್ಲರಿಗೂ ಒಳ್ಳೇದು ಮಾಡಿದ್ರು, ಆ ವ್ಯಕ್ತಿಗಳು ನಿಮ್ಮಿಂದ ನಿಮ್ಗೆ ನೋವು ಮಾಡ್ತಿದ್ದಾರೆ. ಥರ್ಡ್ ಪಾರ್ಟೀಸಿಂದ ನಿಮಗೆ ಸಮಸ್ಯೆಗಳಾಗ್ತದೆ ನಿಮ್ಮ ಪ್ರೀತಿ ಜೀವನಕ್ಕೆ, ನಿಮ್ಮ ಕೆಲಸದಲ್ಲಿ ಯಾರು ಥರ್ಡ್ ಪಾರ್ಟೀಸ್ ಇದ್ದಾರೆ. ನೀವು ಹೆಚ್ಚು ಹೈಲೈಟೆಡಾಗಿ ಕಾಣಿಸ್ತಿದ್ದೀರಾ, ಆ ವ್ಯಕ್ತಿಗಳು ಹೈಲೈಟೆಡಾಗಿ ಕಾಣಿಸ್ತಿಲ್ಲ, ಅಥವಾ ನಿಮ್ಮ ಕೆಲಸಕ್ಕೆ ಸಮಸ್ಯೆಗಳನ್ನ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಥವಾ ಮಾಡಿದ್ದಾರೆ. ಖಂಡಿತ ಅದಕ್ಕೆ ನಿಮ್ಮ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಹೊಸ ದಾರಿ ಸಿಗ್ತಿದೆ. ನಿಮ್ಮ ಕೆಲಸದ ಕಡೆ ನೀವೇನು ಫೋಕಸ್ ಮಾಡ್ತಿದ್ದೀರಾ, ನಿಮ್ಮ ಕುಟುಂಬದ ಬಗ್ಗೆ ನೀವು ಫೋಕಸ್ ಮಾಡ್ತಿದ್ದೀರಾ, ಹೆಚ್ಚಿನ ಜವಾಬ್ದಾರಿ ನಿಮಗಿದೆ. ಖಂಡಿತ ನಿಮ್ಮ ರಕ್ಷಣೆ ತಾಯಿಗೆ ಬಿಟ್ಟಿರೋದು. ತಾಯಿ ನಿಮ್ಮನ್ನು ಹೆಚ್ಚಿನ ರಕ್ಷಣೆಯನ್ನು ಮಾಡ್ತಿದ್ದಾರೆ, ಹಾಗೆ ನಿಮ್ಮನ್ನು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಪಾಲ್ ನಂಬರ್ 2. ಎಸ್, ಆಷಾಢ ಮಾಸ ಕೂಡ ಬರ್ತಿದೆ. ಆಷಾಢ ಮಾಸದಲ್ಲಿ ನೀವು ತಾಯಿ ದರ್ಶನನ ಮಾಡಿ ನಿಮ್ಮ ಇಷ್ಟಾರ್ಥ ಏನು ಸಂಕಲ್ಪ ಮಾಡ್ಕೋತಿದ್ದೀರಾ, ಏನು ಅರ್ಕೆ ಮಾಡ್ಕೋತಿದ್ದೀರಾ, ಖಂಡಿತ ತಾಯಿಗೆ ಒಪ್ಪಿಸಿ ನಿಮ್ಮ ಇಷ್ಟಾರ್ಥ ಬೇಗ ಸಿದ್ಧಿ ಆಗಲಿ. ಹಾಗೆ ನಿಮ್ಮ ಹಿರಿಯರ ಆಶೀರ್ವಾದದಿಂದ ನೀವು ಇನ್ನಷ್ಟು ಮುಂದೆ ಹೋಗ್ತಿದ್ದೀರಾ. ನಿಮಗೇನಾದರೂ ಅವರು ಉಡುಗೊರೆ ಕೂಡ ಕೊಡಬಹುದು. ಅದು ಚಿಕ್ಕ ಮಟ್ಟದಾಗಿರ್ಬಹುದು, ದೊಡ್ಡ ಮಟ್ಟದಾಗಿರ್ಬೋದು. ನಿಮಗೆ ಸಿಗಬೇಕಾಗಿರುವಂಥ ಸ್ಥಾನ, ಗೌರವ, ನಿಮಗೆ ಸಿಗಬೇಕಾಗಿರೋ ಆಸ್ತಿಗೆ ಸಂಬಂಧಪಟ್ಟಾಗೆ ನೀವೇನು ವೇಟ್ ಮಾಡ್ತಿದ್ದೀರಾ ಅದು ನಿಮಗೆ ಸಿಗ್ತಿದೆ. ಆಸ್ತಿಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಕಿತ್ತಾಟ, ಕೋಪ, ಜಗಳ, ಮುನಿಸುಗಳು, ಹಾಗೆ
ಅವರೇ ನಿಮಗೆ ಶತ್ರುವಾಗಿ, ನಿಮ್ಮ ಕುಟುಂಬದವರ ವ್ಯಕ್ತಿಗಳ ಶತ್ರುವಾಗಿ ನಿಮ್ಮಿಂದ ದೂರ ಇದ್ದರೆ ನಿಮ್ಮ ಒಳ್ಳೆತನಕ್ಕೆ ತಾಯಿ ಆಶೀರ್ವಾದ ಕೊಡ್ತಿದ್ದಾರೆ. ಹಾಗೆ ನಿಮಗೆ ಸಿಗಬೇಕಾಗಿರುವಂತಹ ಪಾಲು ನಿಮಗೆ ಸಿಗ್ತಿದೆ. ಆಸ್ತಿಗೆ ಸಂಬಂಧಪಟ್ಟಾಗ ಯಾರಿಲ್ಲಿ ಪಾಲ್ ನಂಬರ್ 2 ತುಂಬ ಟೆನ್ಷನ್ ಇದೆ, ಅದಕ್ಕಾಗಿ ನೀವು ಓಡಾಡ್ತಿದ್ದೀರಾ, ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ. ಬಟ್ ನೀವು ಏನು ಸಫರ್ ಮಾಡ್ತಿದ್ದೀರಾ, ಒಂದ್ರ ಮೇಲೆ ಒಂದು ಸಮಸ್ಯೆಗಳನ್ನು ಆಗ್ತಿದೆ ನಿಮ್ಮ ಲೈಫಲ್ಲಿ. ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮನೆಯಲ್ಲಿ ಅಶಾಂತಿ ವಾತಾವರಣ ಏನಿದೆ, ಯಾರಿಗಿದೆ ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ. ಈ ಆಸ್ತಿ ವಿಚಾರ ನೀವು ಯಾವಾಗ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ರಿ ಅಥವಾ ಆಸ್ತಿ ಬೇಕು ಅಂತ ನೀವೇನು ಕೋರ್ಟಲ್ಲಿ ಮುಂದೆ ಹೋಗಿದ್ದೀರಾ ಅಥವಾ ನಿಮ್ಮ ಹಿರಿಯರನ್ನು ಕೇಳಿದ್ದೀರಾ, ಅದು ಮೂರನೇ ವ್ಯಕ್ತಿಗೆ, ನಿಮ್ಮ ಅಣ್ಣ ತಮ್ಮ ಅಥವಾ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎನಿವನ್ ನಿಮ್ಮ ಕುಟುಂಬದ ಸದಸ್ಯರಿಗೆ ಅದು ಇಷ್ಟ ಆಗದೆ ನಿಮಗೆ ದೂರದಿಂದ ನೆಗೆಟಿವಿಟೀಸ್ನ ಮಾಡಿದ್ದಾರೆ, ಅದು ನಿಮಗೆ ಗೋಚರ ಆಗಿದೆ, ಅದು ನಿಮಗೆ ಆ ಪೇನ್ ಆಗ್ತಿದೆ. ಖಂಡಿತ ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ನಿಮಗೆ ಸಿಗಬೇಕಾಗಿರುವಂತಹ ಪಾಲು ನಿಮಗೆ ಸಿಗ್ತಿದೆ. ನಿಮ್ಮ ಅಣ್ಣ ತಮ್ಮ ಆಗಿರಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರು ನಿಮ್ಮಿಂದ ದೂರ ಇದ್ದಾರೆ ಆ ವ್ಯಕ್ತಿಗಳು ನಿಮ್ಮ ಮತ್ತು ಅವರ ಮತ್ತು ಏನು ಮಿಸ್ಕಮ್ಯುನಿಕೇಷನ್, ಮಾತುಗಳು, ಬೇಸರ, ಕುಟುಂಬದಲ್ಲಿ ಏನು ನಿಮಗೆ ಬೇಜಾರಾಗಿದೆ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಸಾರಿ ಕೇಳಲಿಕ್ಕೆ. ಇಲ್ಲಿ ತಾಯಿ ಅವರನ್ನು ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ಬಿಕಾಸ್ ಅವರ ರಕ್ಷಣೆ ನೀವು ಮಾಡಬೇಕಿದೆ. ಕೆಲವು ವಿಚಾರಗಳಲ್ಲಿ ನೀವು ಅವರ ಲೈಫಲ್ಲಿ ಒಂದು ರೀತಿ ಹೆಲ್ಪ್ ಮಾಡಬೇಕಾಗಿದೆ. ಆ ಕಾರಣಕ್ಕೆ ಆ ವ್ಯಕ್ತಿಗಳ ಸಮಸ್ಯೆಗಳನ್ನ ನೀವು ಪರಿಹರಿಸ್ತಿರಬಹುದು. ನಿಮ್ಮ ಬ್ರದರ್, ಸಿಸ್ಟರ್, ನಿಮ್ಮ ಫ್ಯಾಮಿಲಿಯ ಮೆಂಬರ್ಸ್ ಎಲ್ಲ ಕಡೆಯೂ ದೇವರು ಇರೋದಕ್ಕಾಗಲ್ಲ. ದೇವರ ರೂಪದಲ್ಲಿ ಮನುಷ್ಯರನ್ನ ಕಳಿಸಿ ತಾಯಿಯಲ್ಲಿ ಆ ಸಮಸ್ಯೆಗಳಿಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಆ ಒಂದು ಸಮಸ್ಯೆ ಆ ವ್ಯಕ್ತಿಗಳಿಗೆ ಏನಾಗ್ತಿದೆ, ನಿಮ್ಮಿಂದ ಯಾರು ಮಾತು ಬಿಟ್ಟಿದ್ದಾರೆ, ನಿಮ್ಮ ಕ್ಲೋಸೇ ಆಗಿರ್ಬಹುದು, ನಿಮ್ಮ ರಕ್ತ ಸಂಬಂಧಿಕರೇ ಆಗಿರಬಹುದು, ನಿಮ್ಮ ಸ್ವಂತ ಬ್ರದರ್ ಸಿಸ್ಟರೇ ಆಗಿರಬಹುದು, ಅಂದರೆ ನಿಮ್ಮ ತಂಗಿ, ತಮ್ಮ, ಅಣ್ಣ, ಎನಿವನ್, ಅಕ್ಕ, ಈ ವ್ಯಕ್ತಿಗಳು ದೂರ ಆಗಿದ್ದಾರೆ. ಅವ್ರಿಗೆ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಹಾಗೆ ನಿಮ್ಮ ರಕ್ಷಣೆ ಬೇಕಿದೆ. ನೀವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋತಿದ್ದೀರಾ. ನಿಮ್ಮಿಂದ ಆ ವ್ಯಕ್ತಿಗೆ ಒಳ್ಳೆಯದಾಗ್ತಿದೆ. ಅವರು ನಿಮ್ಮನ್ನು ಸಹಾಯನ ಕೇಳ್ತಿರಬಹುದು. ಪಾಲ್ ನಂಬರ್ 2, ಎಸ್, ಕೆಲವು ವಿಚಾರಗಳಲ್ಲಿ ತುಂಬ ಮೌನವಾಗಿ ಆಗ್ತಿದ್ದೀರಾ. ಸತ್ಯನ ಮಾತಾಡೋಕ್ಕೆ ಮೌನ ಬೇಡ. ಎಲ್ಲಿ ನಿಮ್ಮ ಮೌನ ಇರಬೇಕು ಅಲ್ಲಿದ್ಲಿ. ಎಲ್ಲ ಕಡೆನೂ ನೀವು ಮೌನವಾಗಿದ್ದರೆ ಖಂಡಿತ ಅದು ಒಂದು ರೀತಿ ಸರಿ ಆಗೋದಿಲ್ಲ. ಪಾಲ್ ನಂಬರ್ 2, ನೀವೆಲ್ಲಿ ಮಾತಾಡಬೇಕಾಗಿದೆ ಖಂಡಿತ ಅಲ್ಲಿ ಮಾತಾಡಿ. ಖಂಡಿತ ನಿಮಗೆ ಏನು ನ್ಯಾಯ ದೊರಕಬೇಕಾಗಿದೆ ಖಂಡಿತ ಅದು ನಿಮಗೆ ಸಿಗ್ತಿದೆ. ಹೆಚ್ಚು ಲೋಟಸ್ ಫ್ಲವರ್ಸ್ನ ನೀವು ನೋಡ್ತಿದ್ದೀರಾ ಅಥವಾ ಪಾಲ್ ನಂಬರ್ 2 ಮುಂದೆ ಬರುವ ದಿನಗಳಲ್ಲಿ ಹೆಚ್ಚು ನಿಮ್ಮ ಲೈಫಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಯಾವುದೋ ನಿಂತೋಗಿರೋ ಶುಭ ಕಾರ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾವುದಾದ್ರೂ ನೀವು ಏನೇ ಒಂದು ಹೊಸ ಕೆಲಸ ಮಾಡಲಿ ಅಥವಾ ಮ್ಯಾರೇಜ್ ಫಿಕ್ಸ್ ಆಗೋಕ್ಕಾಗಲಿ ಅಥವಾ ಏನೇ ಒಂದು ಹೊಸದನ್ನು ಮಾಡಲಿಕ್ಕೆ ಹೋದರೂ ವಿಘ್ನೆಗಳು, ಅಡೆತಡೆಗಳು ಅಥವಾ ಹಣಕಾಸಿನ ಪರಿಸ್ಥಿತಿಯಿಂದ ನಿಂತೋಗೋಂಥದ್ದು ಈ ರೀತಿ ಆಗ್ತಿತ್ತು. ಅದರಿಂದ ನಿಮಗೆ ನಿವಾರಣೆ ಆಗ್ತಿದೆ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ. ಅದು ನಿಮಗಿನ್ನ ನೀವು ಅಂದ್ಕೊಂಡಿದ್ದಕ್ಕಿಂತ ವಿಜೃಂಭಣೆಯಿಂದ ನಡೀತಿದೆ. ನೀವು ಡೌನ್ ಮಾಡ್ಕೋಬೇಡಿ. ಪಾಲ್ ನಂಬರ್ 2, ಕೆಲವರು ಇಲ್ಲಿ ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮ್ಮನ್ನು ನೀವು ಡೌನ್ ಮಾಡ್ಕೋತಿದ್ದೀರಾ. ನನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗುತ್ತಾ, ನನ್ನ ಕೈಲಿ ಏನಾಗುತ್ತೆ ಅಂತ. ಖಂಡಿತ ನಿಮ್ಮ ಕೈಲಿ ತಾಯಿ ಮಾಡಿಸ್ತಿದ್ದಾರೆ, ಅದನ್ನು ನೀವು ಮಾಡ್ತಿದ್ದೀರಾ. ಮುಂದೆ ಬರುವ ದಿನಗಳಲ್ಲಿ ಗಿಣಿಶಾಸ್ತ್ರ ಆಗಿರಬಹುದು, ಕವಡೆ ಶಾಸ್ತ್ರ ಆಗಿರಬಹುದು, ಈ ಶಾಸ್ತ್ರಗಳಿಗೆ ಸಂಬಂಧಪಟ್ಟಾಗ ಇನ್ನಷ್ಟು ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಿದೆ. ಇದರಿಂದ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಒಂದ್ಸತಿ ನಿಮ್ಮ ಮೂಲ ಜಾತಕನ ಪರಿಶೀಲನೆ ಮಾಡಿ. ಪಾಲ್ ನಂಬರ್ 2, ಕೆಲವು ವ್ಯಕ್ತಿಗಳು ನಿಮ್ಮನ್ನು ನೋಡೋ ದೃಷ್ಟಿ ಸರಿ ಇಲ್ಲ, ಹಾಗೆ ವ್ಯಕ್ತಿಗಳಿಂದ ನಿಮ್ಮನ್ನು ಸ್ವಲ್ಪ ತಾಯಿ ದೂರ ಇಡ್ತಿದ್ದಾರೆ. ಅದಕ್ಕಾಗಿ ನಿಮ್ಮ ಮನಸ್ಸು ಬೇಸರ ಆಗಬಹುದು. ಅದು ಆ ವ್ಯಕ್ತಿಗಳು ನಿಮ್ಮನ್ನು ಮಾತಾಡಿಸೋದೇ ಇರ್ಬೋದು ಅಥವಾ ಆ ವ್ಯಕ್ತಿಯಿಂದ ನೀವು ಅವಾಯ್ಡ್ ಆಗಬಹುದು ಅಥವಾ ಮಾತಿನಲ್ಲಿ ಆ ವ್ಯಕ್ತಿಗಳು ನೀವು ಅವ್ರಿಗೆ ಬೇಸರ ಮಾಡ್ಬೋದು ಅಥವಾ ಅವರೇ ನಿಮಗೆ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡಬಹುದು. ಬಿಕಾಸ್ ಆ ವ್ಯಕ್ತಿಯ ವರ್ತನೆ ಆಗಿರಬಹುದು ಅಥವಾ ಆ ವ್ಯಕ್ತಿಯ ಆಲೋಚನೆ ನಿಮ್ಮ ಬಗ್ಗೆ ಬೇರೆ ರೀತಿಯ ಅಭಿಪ್ರಾಯಗಳಿರಬಹುದು. ಪಾಲ್ ನಂಬರ್ 2, ಆದ ಕಾರಣದಿಂದ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ತಾಯಿ ಅವರಿಂದ ದೂರ ಇಡ್ತಿದ್ದಾರೆ.
ಎಸ್, ಮುಂದೆ ಬರುವ ದಿನಗಳಲ್ಲಿ ಇದನ್ನು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಯಾವ ಪ್ರೀತಿಗೋಸ್ಕರ ನೀವು ಬಯಸಿ ಹೋಗಿದ್ದೀರಾ ಆ ವ್ಯಕ್ತಿಯ ಪ್ರೀತಿಯ ವಿಚಾರದಲ್ಲಿ ನೀವು ಇನ್ನಷ್ಟು ಜಾಗರೂಕವಾಗಿರಬೇಕಾಗಿದೆ. ಜಾಗರೂಕವಾಗಿದ್ದೀರಾ ಕೂಡ. ಆ ವ್ಯಕ್ತಿನ ನಿಮ್ಮ ಮನಸಾರೆ ಒಪ್ಕೊಳ್ದೇ ಇರಬಹುದು ಅಥವಾ ಒಪ್ಕೊಂಡಿರಬಹುದು. ಬಟ್ ಇನ್ನಷ್ಟು ಆಲೋಚನೆ ಮಾಡಿ ನೀವು ನಿರ್ಧಾರಗಳನ್ನ ತಗೊಳ್ಳಿ, ಬಿಕಾಸ್ ಇದು ನಿಮ್ಮ ಲೈಫ್. ಎಸ್, ಫೈಲ್ ನಂಬರ್ 2. ಇನ್ನಷ್ಟು ಮುದ್ರೆಗಳ ಬಗ್ಗೆ ನೀವು ವಿದ್ಯೆಯನ್ನು ಕಲಿತಿದ್ದೀರಾ. ಹಾಗೆ ನೆಗೆಟಿವ್ ಕ್ಲೆನ್ಸಿಂಗ್ ಮಾಡೋ ವಿದ್ಯೆಯನ್ನು ಕಲಿತಿದ್ದೀರಾ. ಹಾಗೆ ಇನ್ನಷ್ಟು ಜಪಗಳನ್ನು ಮಾಡ್ತಿದ್ದೀರಾ. ನೀವು ಮಾಡದೇ ಹೋದ್ರೂ ತಾಯಿ ನಿಮ್ಮನ್ನು ಆಧ್ಯಾತ್ಮದ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ನಿಮಗೆ ಅದ್ರ ಕಡೆ ಹೆಚ್ಚಿನ ಕಾನ್ಸಂಟ್ರೇಷನ್ ಇಷ್ಟ ಇಲ್ಲ, ಪೂಜೆ ಮಾಡಲಿಕ್ಕೆ ಇಷ್ಟ ಇಲ್ಲ, ದೇವ್ರ ಮೇಲೆ ನಂಬಿಕೆ ಇಲ್ಲ ಇಲ್ಲಿ ಕೆಲವರಿಗೆ. ಖಂಡಿತ ಆ ನಂಬಿಕೆನ ತಾಯಿ ಚಾಮುಂಡೇಶ್ವರಿ ಅಮ್ಮ ನಿಮಗೆ ನಂಬಿಕೆ ಬರೆಸ್ತಿದ್ದಾರೆ. ಯಾವುದು ಸರಿ ತಪ್ಪುಗಳನ್ನು ದಾರಿ ನಿಮಗೆ ತಿದ್ದಿದ್ದಾರೆ. ಕೆಲವು ವಿಚಾರಗಳಲ್ಲಿ ನೀವು ಎಡವಿರಬಹುದು, ಫೈಲ್ ನಂಬರ್ 2. ಬಟ್ ಮುಂದೆ ಬರುವ ದಿನಗಳಲ್ಲಿ ಆ ಎಡವಿಕೆ ಬೇಡ. ಕೋಪದಲ್ಲಿ ಯಾರಿಗೇನಾದರೂ ನೀವು ಮಾತಾಡಿರಬಹುದು, ಅಥವಾ ದೇವರಿಗೆ ನೀವೇನಾದರೂ ಬೈದಿರ್ಬೋದು, ಅಥವಾ ನಿಮ್ಮ ಕುಟುಂಬದ ವ್ಯಕ್ತಿಗಳಿಗೆ ಬೈದಿರ್ಬೋದು. ಖಂಡಿತ ನಾವು ಮನುಷ್ಯರು ತಪ್ಪು ಮಾಡೋದು ಸಹಜನೇ. ಖಂಡಿತ ಆ ತಪ್ಪನ್ನ ನೀವು ಅರಿವು ಮಾಡ್ಕೋತಿದ್ದೀರಾ. ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಹೆಜ್ಜೆ, ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಅಥವಾ ನಿಮ್ಮ ಒಂದು ಯಾವುದಾದ್ರೂ ದೇವರ ಅರಿಕೆಯಿಂದ ವಿಳಂಬಗಳು, ಕೆಲಸಗಳು ಸ್ವಲ್ಪ ತಡ ಆಗ್ತಿದ್ರೆ ಖಂಡಿತ ಆ ಅರಿಕೆನ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಎಸ್, ಕನ್ನಿಕಾ ಪರಮೇಶ್ವರಿಯ ತಾಯಿಯ ಎನರ್ಜೀಸ್ ಕೂಡ ನನಗಿಲ್ಲಿ ಸಿಗ್ತಿದೆ. ಬಟ್ ಅದು ಪ್ರೊನೌನ್ಸಿಯೇಷನ್ ನಂಗೆ ಬರ್ತಿಲ್ಲ. ಆ ಕನ್ನಿಕಾ ಪರಮೇಶ್ವರಿ, ಎಸ್, ಈ ದೇವಿಯ ಆಶೀರ್ವಾದ ಕೂಡ. ಇದು ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮಗಿದ್ರ ಹೆಸರು ಸರಿಯಾಗಿ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಕನ್ನಿಕಾ ಪರಮೇಶ್ವರಿ ತಾಯಿಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ನಿಂತಿರುವ ಕೆಲಸಗಳು, ಕಾನೂನಿಗೆ ಸಂಬಂಧಪಟ್ಟಾಗೆ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಅಡೆತಡೆಗಳು ಮಾಡಿದ್ದಾರೆ, ಅದಾಗಬಾರ್ದು. ನಿಮ್ಮ ಮನೇಲಿ ಶುಭ ಕಾರ್ಯ ಹಾಗೂ ನಿಮ್ಮ ಕೆಲಸಗಳು, ಅದನ್ನು ತಾಯಿ ಒಡೆದಾಕಿ ದೂರ ತೆಲ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ಶುಭ ಸುದ್ದಿ ಸಮಾಚಾರಗಳು ಹೆಚ್ಚಾಗಿ ಮಾತಾಡ್ತಿದ್ದೀರಾ. ಎಸ್, ಫೈಲ್ ನಂಬರ್ 2. ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತಿದೆ ನಿಮಗೆ. ಯಾವುದು ನಿಮಗೆ ಅವಾಯ್ಡ್ ಬರಬೇಕಾಗಿದೆ, ಅಥವಾ ಯಾವುದು ನಿಮಗೆ ಅಮೌಂಟ್ ಬರಬೇಕಾಗಿದೆ, ಅಥವಾ ನಿಮಗೆ ಯಾವುದೇ ಪ್ರಶಂಸೆ ಬರಬೇಕಾಗಿದೆ, ಮಾಡಿರೋ ಕೆಲಸಕ್ಕೆ ನಿಮಗೆ ಪ್ರಮೋಷನ್ ಸಿಗಬೇಕಾಗಿದೆ, ನಿಮ್ಮನ್ನು ಗುರುತಿಸದೆ ನಿಮ್ಮನ್ನ ದೂರ ಇಟ್ಟಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ, ಫೈಲ್ ನಂಬರ್ 2. ಅದಕ್ಕಾಗಿ ಸಮಯ ಮುಂದಿನ ಬರುವ ದಿನಗಳಲ್ಲಿ ನಿಮ್ಗೆ ಸಿಗ್ತಿದೆ. ಖಂಡಿತ ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ತುಂಬ ಗೌರವ ಸಿಗ್ತಿದೆ. ಅದು ನಿಮಗೆ ತುಂಬ ಖುಷಿ ಇದೆ, ಫೈಲ್ ನಂಬರ್ 2. ನಿಮ್ಮ ಮಕ್ಕಳಿಂದ ನಿಮ್ಮ ಲೈಫಲ್ಲಿ ತುಂಬಾ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಅವ್ರು ಮಾಡೋ ಕೆಲಸದಲ್ಲಿ ಹೆಚ್ಚಿನ ಸಕ್ಸಸ್ ಹಾಗೆ ಹೆಚ್ಚಿನ ಅಭಿವೃದ್ಧಿ ಇದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ನೀವೇನಾದರೂ ಸಾಲ ಮಾಡಿದರೆ, ಮನಿ ಲೋನ್ ತೆಗೆದಿದ್ರೆ, ಅಥವಾ ನಿಮ್ಮ ಬಿಸ್ನೆಸ್ಗಾಗಿ ಲೋನನ್ನು ತೆಗೆದಿದ್ರೆ, ನಿಮ್ಮ ಎಜುಕೇಷನ್ಗಾಗಿ ಲೋನ್ ತೆಗೆದಿದ್ರೆ, ಅಥವಾ ಯಾವುದೇ ರೀತಿಯಾದ ಲೋನ್ಸ್ ಇರಲಿ, ಅದು ಬರುವ ದಿನಗಳಲ್ಲಿ ಫಾಸ್ಟಾಗಿ ಕ್ಲಿಯರ್ ಆಗ್ತಿದೆ. ಮೇಲ್ ಪರ್ಸನ್ಸಿಂದ ನಿಮಗೆ ತುಂಬ ಸಪೋರ್ಟ್ ಸಿಗ್ತಿದೆ. ಅವರು ನಿಮ್ಗಿನ್ನ ಹಿರಿಯ ವ್ಯಕ್ತಿಗಳಾಗಿರಬಹುದು. ಎಸ್, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮೂಲೆಯಲ್ಲಿ ದೇವರ ಫೋಟೋಸ್ ಏನಾದರೂ ಇಟ್ಟಿದ್ರೆ, ಅಥವಾ ಬೇಡದೇ ಇರೋ ಥಿಂಗ್ಸಸ್ ದೇವರಿಗೆ ಸಂಬಂಧಪಟ್ಟಿರೋದು, ನಿಮ್ಮ ಹಿರಿಯರು ಏನಾದರೂ ಪೂಜೆ ಮಾಡುವಂಥ ವಸ್ತುಗಳನ್ನು ನೀವೇನಾದರೂ ಅಟ್ಟದ ಮೇಲೋ ಅಥವಾ ಸಮಥಿಂಗ್ ಎಲ್ಲಾದರೂ ಇಟ್ಟಿದ್ರೆ ಅದನ್ನು ಕ್ಲೆನ್ಸ್ ಮಾಡಿ. ಎಸ್, ಫೈಲ್ ನಂಬರ್ 2. ಯಾವುದನ್ನ ನಿರೀಕ್ಷೆ ಇಟ್ಕೊಂಡಿದ್ರೆ ಕೆಲಸ ಆಗ್ತಿಲ್ಲ, ತುಂಬ ಅಡೆತಡೆಗಳಾಗ್ತಿದೆ, ಇನ್ನೇನು ಆಗಬೇಕು, ಕೈ ಜಾರು ಹೋಗ್ತಿದೆಯಲ್ಲ, ಯಾಕೆ ಕೈಗೆ ಬಂದಿದ್ದು ಬಾಯಿಗೆ ಬರ್ತಿಲ್ಲ, ಯಾಕೆ ಈ ಥರ ಆಗ್ತಿದೆ, ನನ್ನ ಲೈಫಲ್ಲಿ ಎಲ್ಲವೂ ಸ್ಟಕ್ ಅನ್ನಿಸ್ತಾ ಇದೆ, ನನಗೆ ಯಾಕೆ ಈ ರೀತಿ ಆಗ್ತಿದೆ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಫೈಲ್ ನಂಬರ್ 2. ಖಂಡಿತ ನಿಮ್ಮ ಲೈಫಲ್ಲಿ ತುಂಬಾ ಅಚೀವ್ ಮಾಡುವಂಥ ಸಮಯ ಬಂದಿದೆ. ಹಾಗೆ ಇಲ್ಲಿ ನೀವೇನಾದ್ರು ಆಂಜನೇಯ ಸ್ವಾಮಿಗೆ ಅರಕೆ ಮಾಡ್ಕೊಂಡಿದ್ರೆ, ತುಂಬ ವರ್ಷಗಳು, ತುಂಬ ತಿಂಗಳುಗಳು, ಅಥವಾ ರೀಸೆಂಟಾಗಿ ಏನಾದರೂ ನೀವು ಅರಕೆ ಮಾಡ್ಕೊಂಡಿದ್ರೆ ಅದು ಶೀಘ್ರದಲ್ಲೇ ನಿಮಗೆ ಹೆಚ್ಚಿನ ಫಲನ ತಂದುಕೊಡ್ತಿದೆ. ಎಸ್, ಫೈಲ್ ನಂಬರ್ 2. ನಿಮ್ಮ ರಕ್ಷಣೆ ತಾಯಿ ಮಾಡ್ತಿದ್ದಾರೆ. ಹಾಗೆ ಯಾರಲ್ಲಿ ಪ್ರೆಗ್ನೆನ್ಸಿ ವಿಚಾರದಲ್ಲಿ ವೆಯ್ಟ್ ಮಾಡ್ತಿದ್ದೀರಾ, ನಿಮಗೆ ಮಗು ಆಗಿಲ್ಲ ಅಂತ ಯಾರು ಟಾಂಟ್ ಮಾಡಿದ್ದಾರೆ, ಅಥವಾ ತುಂಬ ವರ್ಷಗಳಾಯಿತು ನಿಮ್ಮ ಮದುವೆ ಆಗಿ ನಿಮ್ಗೆ ಇನ್ನೂ ಮಕ್ಕಳಾಗಿಲ್ಲ ಅಂತ ನಿಮ್ಗೆ ಯಾರು ಬೇಸರ ಮಾಡಿದ್ದಾರೆ,
ಆ ಎಲ್ಲ ವ್ಯಕ್ತಿಗಳ ಬಾಯಿ ಮುಚ್ಚಿಸ್ಲಿಕ್ಕೆ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಫೈಲ್ ನಂಬರ್ 2. ತುಂಬ ಭಾವುಕರಾಗ್ತಿದ್ದೀರ ಕೆಲವು ವಿಚಾರಗಳಲ್ಲಿ, ಕೆಲವು ಮಾತುಗಳಲ್ಲಿ ನಿಮಗೆ ತುಂಬ ಇಷ್ಟ ಆಗ್ತಿದೆ. ನಿಮ್ಮನ್ನು ಗೌರವಿಸುವಂತಹ, ನಿಮ್ಮನ್ನು ಬೆನ್ತಟ್ಟಿ ಮುಂದಕ್ಕೆ ಕಳಿಸುವಂಥ ವ್ಯಕ್ತಿಗಳು ನಿಮ್ಮ ಸುತ್ತ ಇದ್ದಾರೆ. ಎಸ್, ಅದನ್ನು ನೀವು ಗಮನಿಸದೇ ಇರಬಹುದು ಅಥವಾ ಗಮನಿಸಿರಬಹುದು. ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಹೆಚ್ಚಾಗ್ತಿದ್ದಾರೆ. ನಿಮ್ಮನ್ನು ಪ್ರಶಂಸೋರು, ನಿಮ್ಮನ್ನು ಗೌರವಿಸೋರು, ನೀವು ಮಾಡುವಂಥ ಕೆಲಸಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸುವಂಥವರು ನಿಮ್ಮ ಲೈಫಲ್ಲಿ ಹೆಚ್ಚಾಗ್ತಿದ್ದಾರೆ. ಪ್ಯಾಲ್ ನಂಬರ್ 2. ಎಸ್, ನಿಮ್ಮ ಕಾಲುಗೆಜ್ಜೆಗಳಾಗಿರ್ಬಹುದು, ಅದೇನಾದರೂ ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕಿದ್ರೆ ಅದು ನಿಮ್ಮಿಂದ ಸ್ಲಿಪ್ಪಾಗಿ ಎಲ್ಲಾದರೂ ಬೀಳ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೆ ಯಾವುದಾದ್ರೂ ತಾಯಿ ದೇವಸ್ಥಾನಕ್ಕೆ ನೀವು ಹೋಗ್ಬೋದು. ಮುಂದಿನ ದಿನಗಳಲ್ಲಿ ದೇವಿಯ ಸನ್ನಿಧಾನಗಳಿಗೆ ನೀವು ಹೆಚ್ಚಿನ ವಿಸಿಟ್ ಮಾಡ್ತಿರ್ಬೋದು. ಏನಾದರೂ ಹರಕೆ ವ್ರತನ ಮಾಡ್ತಿರ್ಬಹುದು. ಖಂಡಿತ ನೀವು ಆ ಒಂದು ದೇವಸ್ಥಾನಕ್ಕೆ ಹೋಗೋ ಮುಂಚೆನೇ ಬಹಳಷ್ಟು ಸೂಚನೆಗಳು ತಾಯಿ ನಿಮಗೆ ಕೊಡ್ತಿದ್ದಾರೆ. ಪ್ಯಾಲ್ ನಂಬರ್ 2 ಅದು ನಿಮಗೆ ತುಂಬಾ ಸಂತೋಷನ ತಂದುಕೊಡ್ತಿದೆ. ಎಸ್, ನಿಮ್ಮ ಮನೆಯಲ್ಲಿ ಯಾವುದಾದ್ರು ದೇವರದ ಹಳೆ ಫೋಟೋಗಳು ಏನಾದರೂ ಡ್ಯಾಮೇಜ್ ಆಗಿದ್ರೆ ಖಂಡಿತ ಅದನ್ನು ಕ್ಲೆನ್ಸ್ ಮಾಡಿ. ಎಸ್, ಫೈಲ್ ನಂಬರ್ 2. ನೀವು ಮಾಡುವ ಕೆಲಸದಲ್ಲಿ ಹೆಚ್ಚಿನ ಸಕ್ಸಸ್ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಿದೆ. ಭೂವರಹ ಸ್ವಾಮಿಯ ಆಶೀರ್ವಾದ ಕೂಡ ನಿಮಗಿದೆ. ನಿಮ್ಮ ಮನೆಗೆ ಸಂಬಂಧಪಟ್ಟಾಗ ನೀವೇನಾದರೂ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ ಸೈಟ್ ಆಗಿರಬಹುದು, ನಿಮ್ಮ ಬಜೆಟಿಗೆ ತಗೊಳ್ಳುವಂತಹ ಸೈಟ್ ಆಗಿರಬಹುದು, ಮನೆ ಆಗಿರ್ಬೋದು ನಿಮಗೆ ಸಿಗ್ತದೆ. ಮೀನ್ಸ್ ನೀವು ಸೈಟ್ ತೊಗೊಳ್ಬೇಕು ಅಂದ್ಕೊಂಡಿರೋ ಅಮೌಂಟಲ್ಲಿ ನಿಮಗೆ ಮನೆಯೇ ಸಿಗ್ಬಹುದು. ನಿಮಗೆ ನೀವು ಇಷ್ಟಪಟ್ಟಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಅಭಿವೃದ್ಧಿ ಆಗಬಹುದು. ಎಸ್, ಇಲ್ಲಿ ಕೆಲವು ಮಾತುಗಳು ನಿಮಗೆ ಗೊಂದಲ ಅನಿಸ್ತಿದೆಯೋ ಅಥವಾ ಕ್ಲಾರಿಟಿ ಸಿಗ್ತಿದೆಯೋ ಗೊತ್ತಿಲ್ಲ. ಬಟ್ ಕೆಲವು ವಿಚಾರಗಳಲ್ಲಿ ನಿಮಗೆ ಇನ್ನಷ್ಟು ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ಸಿಂದ ನೀವು ಕ್ಲಿಯರ್ ಆಗ್ತಿದ್ದೀರಾ. ಹಾಗೆ ನಿಮ್ಮ ಮನೇನ ಸ್ವಚ್ಛ ಮಾಡ್ತಿದ್ದೀರಾ. ಸ್ವಲ್ಪ ಕೆಲವು ಮೂಲೆಗಳಲ್ಲಿ, ನಿಮ್ಮ ಮನೆಯ ಕೆಲವು ಮೂಲೆಗಳಲ್ಲಿ ಡಸ್ಟಸ್ ಇದ್ದರೆ ಕ್ಲೆನ್ಸ್ ಮಾಡಿ, ಧೂಳುಗಳಿದ್ರೆ ಕ್ಲೆನ್ಸ್ ಮಾಡಿ, ಸ್ವಚ್ಛ ಮಾಡಿ. ಫೈಲ್ ನಂಬರ್ 2. ಎಸ್, ನಿಮ್ಮ ಕೆಲಸಗಳು ಯಾವುದು ತಡ ಆಗ್ತಿದೆ, ಆ ತಡ ಆಗೋ ಕೆಲಸನ ಫಾಸ್ಟಾಗಿ ತಾಯಿ ನಿಮಗೆ ರಕ್ಷಣೆನ ಮಾಡ್ತಿದ್ದಾರೆ. ಫೈಲ್ ನಂಬರ್ 2. ಮುಂದಿನ ದಿನಗಳಲ್ಲಿ ನೀವು ಯಾವುದಾದ್ರೂ ಹೊಸ ಕೆಲಸಕ್ಕೆ ಇನ್ವೆಸ್ಟ್ ಮಾಡ್ತಿರ್ಬೋದು, ಹಣನ ಇನ್ವೆಸ್ಟ್ ಮಾಡ್ತಿರ್ಬೋದು. ಅಥವಾ ಏನಾದರೂ ನೀವು ಬ್ಯಾಂಕಲ್ಲಿ ಲೋನ್ ಏನಾದರೂ ಪಡಿಬೇಕು ಅಂದ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಲೋನ್ ಆಫರ್ ಕೂಡ ಸಿಗ್ತಿದೆ. ನಿಮಗೆ ತುಂಬಾ ಚೇಂಜಸ್ ಇದೆ, ಹೊಸ ದಾರಿ. ಹಾಗೆ ಫೈಲ್ ನಂಬರ್ 2, ನೀವೇನು ಯೋಚನೆ ಮಾಡ್ತಿದ್ದೀರಾ ಅದರಂತೆ ಎಲ್ಲ ನಡೀತಿದೆ. ಅದರಂತೆ ನೀವು ಅಂದ್ಕೊಂಡಿರೋದ್ರಕ್ಕಿಂತ ಬೇರೆ ರೀತಿಯ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತದೆ. ಫೈಲ್ ನಂಬರ್ 2. ಎಸ್, ನೀವೇನಾದರೂ ಫಾರ್ಮಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬಿಸ್ನೆಸ್, ಖಂಡಿತ ಆ ಒಂದು ಫಾರ್ಮಿಂಗ್ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಹೆಚ್ಚಿನ ಲಾಭ ಮುಂದಿನ ದಿನಗಳಲ್ಲಿ ನೋಡ್ತಿದ್ದೀರಾ. ಯಾವುದಾದ್ರೂ ಸ್ವಂತ ಭೂಮಿನ ಪರ್ಚೇಸ್ ಮಾಡ್ತಿರ್ಬೋದು. ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಆ ಬಜೆಟ್ಗಿನ್ನ ನೀವು ಇನ್ನಷ್ಟು ಹೊಸ ಲಾಭ ನಿಮಗೆ ಸಿಗ್ತಿದೆ. ಆ ಭೂಮಿಯಲ್ಲಿ ನಿಮ್ಮಿರೋ ಅಂಥ ಬಜೆಟ್ಗಿನ್ನ ಹೆಚ್ಚಿನ ಲಾಭ ನೀವು ನೋಡ್ತಿದ್ದೀರಾ. ಹಾಗೆ ಆ ಭೂಮಿ ನೀವು ತಗೊಂಡ್ಮೇಲಿಂದ ಇನ್ನಷ್ಟು ನಿಮಗೆ ಹೆಚ್ಚು ಸೇವಿಂಗ್ಸ್ ಆಗ್ತಿದೆ, ಹೆಚ್ಚು ಅದೃಷ್ಟ ಹೆಚ್ಚಾಗ್ತಿದೆ. ಹಾಗೆ ನಿಮ್ಮ ಲೈಫಲ್ಲಿ ಭಾಳಷ್ಟು ಸ್ಟೆಪ್ ಬೈ ಸ್ಟೆಪ್ ಚೇಂಜಸ್ ಆಗ್ತಾಯಿದೆ. ಎಸ್, ಕೆಲವು ವಿಚಾರಗಳಲ್ಲಿ ನೀವೇನು ಎಡುತ್ತಿದ್ದೀರಾ ಅದನ್ನು ಮುಂದೆ ಬರೋ ದಿನಗಳಲ್ಲಿ ತಾಯಿ ಕರೆಕ್ಷನ್ ಮಾಡ್ತಿದ್ದಾರೆ. ಹಾಗೆ ಯಾರಿಗೋಸ್ಕರ ನಿಮ್ಮ ಪ್ರೀತಿ ನಿಮ್ಮ ಮನಸ್ಸು ಕಾಯ್ತಿತ್ತು, ಆ ವ್ಯಕ್ತಿ ನಿಮ್ಮ ಮನಸ್ಸಿಗೆ ನೋವು ಮಾಡಿ ಹೋಗಿದ್ದಾರೆ. ಹಾಗೆ ಆ ವ್ಯಕ್ತಿ ಮ್ಯಾರೇಜ್ ಕೂಡ ಆಗಿದ್ದಾರೆ. ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಖಂಡಿತ ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಯಾವುದು ನೆಗೆಟಿವಿಟಿ ನಿಮಗೆ ಡ್ರೀಮ್ಸ್ ಕಾಣ್ತಿದೆ ಅದನ್ನು ಕ್ಲೆನ್ಸ್ ಮಾಡಿ. ಏನು ಅಮಾವಾಸ್ಯೆ ಹುಣ್ಣಿಮೆಗೆ ಏನಾದರೂ ಕ್ಲೆನ್ಸಿಂಗ್ಸ್ನ ಮಾಡಿ. ಫೈಲ್ ನಂಬರ್ 2. ಖಂಡಿತ ಮುಂದೆ ಬರುವಂಥ ದಿನಗಳಲ್ಲಿ ತುಂಬಾ
ಸ್ಟ್ರಾಂಗ್ ಡೆಸಿಷನ್ಸ್ನ ತಗೋತಿದ್ದೀರಾ. ಈ ಎಲ್ಲ ನೆಗೆಟಿವಿಟಿಯಿಂದ ರಿಮೂವ್ ಆಗ್ತಿದ್ದೀರಾ. ಒಂದೊಳ್ಳೆ ಅವಕಾಶ ನಿಮ್ಮನ್ನು ಹುಡ್ಕೊಂಡು ಬರ್ತಿದೆ. ಅದು ತಾಯಿ ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ನಿಮ್ಮ ಮಕ್ಕಳ ಲೈಫಲ್ಲಿ ನೀವೇನು ಡಿಸಿಷನ್ಸ್ನ ತಗೋತಿದ್ದೀರಾ ಪ್ಯಾನ್ ನಂಬರ್ 2 ಖಂಡಿತ ಹೆಚ್ಚಿನ ಸಕ್ಸಸ್ ಇದೆ. 4 ಆಫ್ ವಾಂಡ್ಸ್ ಬಂದಿದೆ ಪ್ಯಾನ್ ನಂಬರ್ 2. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ. ಆ ಶುಭ ಕಾರ್ಯದಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಇದೆ. ಆರೋಗ್ಯದಲ್ಲಿ ಬದಲಾವಣೆಗಳಿದೆ. ಯಾವುದೇ ಸ್ಕಿನ್ನಿಗೆ ಸಂಬಂಧಪಟ್ಟಿರೋ ಅಲರ್ಜೀಸ್ ಆಗಿರಬಹುದು, ನಿಮಗೆ ಮೈಗ್ರೇನ್ ಆಗಿರಬಹುದು, ಓವರಾಲ್ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳೇನಿದೆ ಅದು ಬೇಗ ನಿವಾರಣೆ ಆಗ್ತಿದೆ. ಫಸ್ಟ್ ಚಕ್ರ ಬ್ಲಾಕೇಜಸ್ ಇದೆ, ಹೆಚ್ಚು ಉಷ್ಣತೆ ಜಾಸ್ತಿ ಆಗಿದೆ, ಅದರಿಂದ ಬಹಳಷ್ಟು ಸಮಸ್ಯೆಗಳು ನಿಮಗೆ ಆಗ್ತಿದೆ. ಖಂಡಿತ ಈ ಫಸ್ಟ್ ಚಕ್ರಕ್ಕೆ ಸಂಬಂಧಪಟ್ಟಾಗೆ ಯಾರು ಇಲ್ಲಿ ಪ್ರಾಬ್ಲಮ್ಸ್ನ ನೋಡ್ತಿದ್ದೀರಾ ನಿಮ್ಮ ಆರೋಗ್ಯದಲ್ಲಿ, ಖಂಡಿತ ಆ ಒಂದು ಕ್ಲೆನ್ಸಿಂಗ್ ಆಗ್ತಿದೆ. ಮುಂದೆ ಬರುವ ದಿನಗಳಲ್ಲಿ ತಾಯಿಯ ಆಶೀರ್ವಾದದಿಂದ ನಿಮ್ಮ ಆರೋಗ್ಯ ಬೇಗ ರಿಕವರಿ ಆಗ್ತಿದೆ. ಚಕ್ರ ಮೆಡಿಟೇಷನ್ ಮಾಡಿ, ಹಾಗೆ ನೀವು ದೇವರಿಗೆ ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ, ಹಾಗೆ ನಿಮ್ಮ ಆರೋಗ್ಯ ವೆಲ್ ಆಗಲಿ ಅಂತ. ಖಂಡಿತ ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ತುಂಬಾ ಹೊಸ ವ್ಯಕ್ತಿ ಆಗಮನ ಇದೆ. ಆ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಕೂಡ ಇದೆ. ಮತ್ತು ನೀವು ಇನ್ನೊಂದು ಪೆಟ್ಟನ್ನು, ಇನ್ನೊಂದು ವ್ಯಕ್ತಿನ ನಿಮ್ಮ ಮನೆಗೆ ಸ್ವಾಗತ ಮಾಡ್ತಿದ್ದೀರಾ. ಎಸ್, ನೀವು ತುಂಬ ಮಿಸ್ ಮಾಡ್ತಿರಬಹುದು ಯಾರೇನಾದರೂ. ಖಂಡಿತ ಅವರ ರೂಪದಲ್ಲಿ ಈ ಒಂದು ಪೆಟ್ ನಿಮ್ಮ ಲೈಫಿಗೆ ಬರ್ತಿದೆ. ಅದು ನಿಮ್ಗೆ ಇನ್ನಷ್ಟು ಸಂತೋಷನ ತಂದುಕೊಡ್ತಿದೆ. ಎಸ್, ಮೆಡಿಟೇಷನ್ ಮಾಡಿ, ನಿಮಗೋಸ್ಕರ ಸಮಯವನ್ನು ಕೊಡಿ. ಹಾಗೆ ಯಾವುದು ಬೇಡದಿರೋ ಆಲೋಚನೆ ಇದೆ ಅದನ್ನು ನಿಮ್ಮ ಲೈಫಿಂದ ತೆಗೆದಾಕಿ. ಹಾಗೆ ನಿಮಗೆ ಏನು ಬೇಗ ದೃಷ್ಟಿ ತಾಗ್ತಿದೆ ಮುಂದೆ ಬರೋ ದಿನಗಳಲ್ಲಿ, ನೀವು ಮಾಡುವ ಕೆಲಸದಲ್ಲಿ ಅಥವಾ ಸಮಥಿಂಗ್ ನೀವೆಲ್ಲೇ ಟ್ರಾವೆಲ್ ಮಾಡಿದ್ರು ಹೆಚ್ಚು ಬೇಗ ದೃಷ್ಟಿ ಆಗ್ತಿದೆ. ಎಸ್, ಆ ಒಂದು ಕ್ಲೆನ್ಸಿಂಗ್ನ ನೀವು ಮಾಡ್ತಿದ್ದೀರಾ. ಪ್ಯಾನ್ ನಂಬರ್ 2 ಬ್ಲ್ಯಾಕ್ ಟರ್ಮೋಲೈನ್ ಕ್ರಿಸ್ಟಲ್ನ ನೀವು ವೇರ್ ಮಾಡಿ. ಖಂಡಿತ ಯಾವುದೇ ನೆಗೆಟಿವಿಟಿ ದೃಷ್ಟಿ ಇದ್ದರೂ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ನಿವಾರಣೆ ಮಾಡುತ್ತೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಸಪೋರ್ಟ್, ಪ್ರೀತಿ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಆ್ಯಂಡ್ ನಾನು ಮಾಡುವಂತಹ ವೀಡಿಯೋಸ್ ನಿಮಗೆ ಬೇಗ ತಲುಪಬೇಕಿದ್ರೆ ಖಂಡಿತ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ತಲುಪುತ್ತೆ. ಎಸ್, ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.